DCC ನ್ಯೂಸ್ 4 ಗಂಟೆ ಮೊದಲನ ನಾವು ರಿಸಲ್ಟ್ ಹೇಳ್ತೇವೆ. ಈಗ ಯಾಕೆ ನಾಡಿ ಮಿಡಿತ ನೋಡಿ ಹೇಳ್ತಾರಂತ. ನಿಮ್ಮ ನಾಡಿ ಮಿಡಿತ ದುಡ್ಡು ಕೊಟ್ಟವ್ ನಾಡಿ ಮಿಡಿತಿ ಹಿಡ್ತೀರಿ. ಲಕ್ಷ್ಮಣ ಸೋದಿ ಹೇಳ್ತಾರ 4 ಗಂಟೆ ನಂತರ ನಿಮಗೆ ಸತ್ಯ ಗೊತ್ತಾಗ್ತಿದೆ ಅಂತ. ನಿಮ್ಗೆ ಗೊತ್ತೈತ್ಲ ಸತ್ಯ 125ರಲ್ಲಿ ನಿಮ್ಗೆ ಎಷ್ಟು ಗೊತ್ತಾ ಅಂತ ಗೊತ್ತೈತ್ಲ. ಮಾಧ್ಯಮದ ಮುಂದೆ ಯಾಕೆ ಸುಳ್ಳು ಹೇಳೋದು? ಜನರ ನಾಡಿ ಮಿಡಿತ ನನಗೆ ಗೊತ್ತಿದೆ, ಹೆಚ್ಚು ಮತದಿಂದ ನಾನು ಆಯ್ಕೆ ಆಗ್ತೇನೆ ಅಂತೇಳಿ ನಾಡಿ ಮಿಡಿತ ಗೊತ್ತಿದೆ ಅಂತ. ಏನು ನಾಡಿ ಮಿಡಿತ? ದುಡ್ಡದ ನಾಡಿ ಮಿಡಿತಲ್ಲ, ಮತ್ತು ಅದು ನಂಬರ್ ಹಚ್ಚಿ ಇವರು ಓಟ್ ಹಾಕ್ಸವ್ರು. ಇಲ್ಲಿ ಕ್ರಾಸ್ ವೋಟಿಂಗ್ ಆಗಿಲ್ಲ, ಯಾಕಂದ್ರೆ ಅವ್ರಿಗೆ ನಂಬರಿನ ಹಚ್ಚಿರ್ತಾರೆ, ಕೊಟ್ಟಿರ್ತಾರೆ. ನೀವು 1 ನಂಬರ್, ನೀನು 2 ನಂಬರ್ನೇ ಇಲ್ಲ, ಅಷ್ಟು ಕರೆಕ್ಟ್ ಹೇಳ್ಬೇಕು. ನಡು ಯಾವ್ರೆ ಎನ್ಸುಂತ್ಯಾಗ ಈಗ 78 78 ಕೈ ಕೊಟ್ಟು 79 78 ಕೈ ಕೊಟ್ಟವ ಯಾವನ್ನ ಗೊತ್ತಾಗ್ತೈತಿ ಇವ್ರಿಗೆ. ಓಟ್ ಅಂದ್ರೆ ನೀವೆಲ್ಲ ಓಟ್ ಹಾಕೋರ ಅಂತಿಲ್ಲ, ನಂಬರ್ ಹಚ್ಚಿ ಹಾಕ್ತಾರೆ, ಆವಾಗ ಗೊತ್ತಾಗ್ತದೆ. ಅದಕ್ಕೆ 18ರಿಂದ 30 ವರ್ಷದವ್ರು ನೀವೇನು ಮಾಡಬೇಕು? ರಾಜಕಾರಣ ಬೆನ್ನು ಹತ್ತಬಾರದು. ಹಾಳೆ ಹೋಗ್ತೀರಿ ನೀವು. 18ರಿಂದ 35 ನಿಮ್ಗೆ ಗೊತ್ತಿಲ್ಲ, ಕಂಪ್ಲೀಟ್ಲಿ ಹಾಳಾಗ್ತಾರೆ. ಯಾಕಂದ್ರೆ ಅವರು ತಮಗೆ ಹೆಂಗೆ ಬೇಕಲ್ಲ ಹಂಗೆ ರಾಜಕಾರಣ ಮಾಡ್ಕೊತ ಹೋಗ್ತಿರ್ತಾರೆ. ನೀವು ಯಾಕೆ ಅವ್ರು ಬೆನ್ನು ಹತ್ತಾರೆ? ಹೆಂಗೆ? ಬೆಳಿಗ್ಗೆ 12 ಗಂಟೆ ತನಕ JDS, ಯಾಕಂದ್ರೆ ದುಡ್ಡಿಲ್ಲ ಏನಿಲ್ಲ ಅವ್ರ ಕಡೆ. 12ರಿಂದ 6 ಗಂಟೆ ತನಕ BJP, ಯಾಕೆ ವಿರೋಧ ಪಕ್ಷಕ್ಕೆ ಕಡಿಮೆ ಕೊಡ್ತಾರೆ ನಿಮಗೆ, ಅಲ್ಲಿ ಜಯ ಅನ್ನೋದು. ರಾತ್ರಿ 6 ಗಂಟೆಯಿಂದ ಏನು ನಿಮ್ದೇನು ಡ್ರಿಂಕ್ಸ್ ಟೈಮ್ ಮುಗಿತೈತಲ್ಲ, ಅಲ್ಲಿ ತನಕ ಕಾಂಗ್ರೆಸ್ ಜಯ ಅನ್ನೋದು. ಸರ್ಕಾರ ಐತಿ, ಹೆಚ್ಚು ದುಡ್ಡು ಐತೆ, ಇದು ಮಾಡ್ರೆ ನೀವು ಬದುಕ್ತೀರಿ, ಇಲ್ಲ ಬದುಕಂಗಿಲ್ಲ. ಈಗ 9ರಿಂದ 4 ಗಂಟೆ ತನಕ ಈಗ ನಡೆದಿದೆ, DCC ಬ್ಯಾಂಕ್ ನಡೆದಿದೆ. ನಾವು ಅನ್ಕಲ್ಲಿ ಹೋಗಿಲ್ಲ, ಯಾಕಂದ್ರೆ ಹೇಳಿದ್ರೆ ಈಗ ಒಂದು ಹೇಳ್ತಾರ, 4 ಗಂಟೆಗೆ ಮೇಲೆ ಮತ್ತೊಂದು ಬೇರೆ ಹೇಳ್ತಾರ. ನೀವಂತೀರಿ 9 ಗಂಟೆಯಿಂದ 4 ಗಂಟೆ ಬೇರೆ ಹೇಳಿದ್ರಿ, 4 ಗಂಟೆಯಿಂದ ಮತ್ತೆ ಬೇರೆನೇ ಹೇಳತ್ತೀರಿ ಅಂತ ನೀವು ನನಗಂತಾರೆ. ಅವ್ರು ಬೇರೆನೇ ಹೊಡ್ಯಾವ್ರಲ್ಲ, ಉಲ್ಟಾ ಪ್ಲೇಟ್ ಹೊಡ್ಯಾವ್ರಲ್ಲ. ಈಗ ಕೇಳ್ರಿ, ನಮ್ಮ ವಿರೋಧಿಗಳು ಸೋಲ್ತಾರೆ ಅಂತ ಹೇಳ್ತಾರೆ. 4 ಗಂಟೆ ಮುಂದೆ ಮೈಕ್ ಇಡ್ರಿ, ವಿರೋಧಿಗಳು ಯಾರು ಇಲ್ಲ, ಮುಗಿದು ಹೋತ್ರಿ, ಅದನ್ನೇ ಕೇಳತ್ತೀರಿ ನೀವು. ಇದನ್ನ ಕೇಳ್ರಂತ, ಏನ DCC ಅಭಿವೃದ್ಧಿ ಹೆಂಗೆ ಮಾಡವ್ರ, ಎಷ್ಟು ಲಕ್ಷಕ್ಕೆ ಜನರಿಗೆ ಕೊಡವ್ರ ಅಂತ. ಪ್ಲೇಟ್ ಚೇಂಜ್, ಯಾಕಂದ್ರೆ ಇಬ್ರು ಒಂದೇ ಟೇಬಲ್ ಮೇಲೆ ಕುಂತಾರ ರಾತ್ರಿ. ಈಗಲ್ಲ AK ಪಾರ್ಟಿಷನ್ದಾಗ ಇವ್ರು ಕಟ್ಟಿಯವ್ರು ಇಟ್ಟಿದ್ರು ಎಲ್ಲ ಮಂದಿನ, ಅವ್ರ ನಂಬರ್ ಹಚ್ಚಿ ಓಟ್ ಹಾಕಿರು. ಲಕ್ಷ್ಮಣ ಸೋದಿ ಅವ್ರು 125 ಇತ್ತು, ಅವ್ರು ಓಟ್ ಹಾಕ್ಸ್ಕೊಂಡ್ರು. ನಂಬರ್ ಪ್ರಕಾರನ ಈ ಪದಲ್ಲಿ ಕೆಲವು ಮಂದಿ ಇತ್ತು, ಅವರು ವೆಲ್ಕಮ್ ಹೋಟೆಲ್ ಯಾರ್ದು, ಅನಸಾಬ್ ಜೊಲ್ಲೆ ಅವ್ರದ್ದು 100 ಕೋಟಿ ತಮ್ಮ ಮಗನ ಹೆಸರು ಮೇಲೆ ಮಾಡಿದ್ದಾರೆ. ಅಲ್ಲಿಂದ ಅಂದ್ರೆ ಪ್ರವಾಸದಿಂದ ಅಲ್ಲಿ ತರವ್ರು, ಅಲ್ಲಿ ನಾಷ್ಟ ಊಟ ಕೊಟ್ಟು ಹಳ್ಯಾನ್ ತರವ್ರು. ಇಲ್ಲಿ ಊಟ ಅವ್ರು 4 ಗಂಟೆಗೆ ಯಾರೊಬ್ಬ ನಿಂತ, ಇಲ್ಯಾಕೆ ನಿದ್ದೀನು, ಮನೆಗೆ ಹೆಂಡತಿ ಮಕ್ಕಳ ಎಲ್ಲ ದಾರಿ ನೋಡ್ತಾರೆ ಹೋಗಂತ ಇವ್ರ ಕಳ್ಸವ್ರ. 4 ಗಂಟೆ ತಗ ಹಳೆ ಇದ್ದ, 4 ಗಂಟೆ ಮುಂದೆ ಇಲ್ಲ. ನಾಡಿ ಮಿಡಿತ ನೋಡಿ ನಾವು ಗೆಲ್ತೇವೆ ಅಂತ ಹೇಳ್ತಾರ ಲಕ್ಷ್ಮಣ ಸಹೋದರು. ಏನು ಸುಳ್ಳು ಹೇಳೋದು? ನೀವು ನಾಡಿ ಮಿಡಿತ ಎಲ್ಲ ಗೊತ್ತಿತ್ತಲ್ಲ, ಅವ್ರಿಗೂ ಗೊತ್ತೈತಿ ಪ್ರಸಾದ ಮಿಡಿತ. ನೀವು ನಾಡಿ ಮಿಡಿತ ಅಂತಾರೆ, ಹೇಳ್ತಾರೆ ಬಿಡ್ರು, ಪ್ರಸಾದ ಕೊಟ್ಟಿದ ನಾವು ಹಾಕ್ತೇವೆ. ಕ್ರಾಸ್ ವೋಟಿಂಗ್ ಮಾಡಿರಿ ಅಂತೇಳಿ ಒಬ್ಬ ವಸೂಲು ಮಾಡ್ತಾರೆ. ನಿಮ್ಗೆ ಕೆಲಸನೂ ಆಗಿಲ್ಲ, ನೀವು ಕ್ರಾಸ್ ವೋಟಿಂಗ್ ಮಾಡಂಗಿಲ್ಲ, ಸಾಧ್ಯನೇ ಇಲ್ಲ, ಒಂದೇ ಆಗಿಲ್ಲ. ಇಲ್ಲಿ ಬಾಲ್ಚಂದ್ ಜಾರಕಿಹೊಳಿ ಏನು ಹೇಳಿದ್ರು, ವೆಲ್ಕಮ್ ಹೋಟೆಲ್ದಾಗ ನೀವು ಆರಾಮ್ ಹೋಗಿ ಗೋವಾಕ್ಕೆ ಹೋಗಿ ದೊಡ್ಡ ಬಸ್ ಆರಾಮ್ ಹೋಗಿ ಆರಾಮ್ ಬರ್ರಿ ಅಂತಂದು. ಈಗ 4 ಗಂಟೆ ಮುಂದೆ ನೀವು ಆರಾಮಿದೆ ಅಂತ ಕೇಳಂಗಿಲ್ಲ, ನೀವು ಹೋದ್ರೆ ಸಾಕಾಗೈತೆ ಅವ್ರಿಗೆ. ಈ DCC ಬ್ಯಾಂಕ್ 30 ವರ್ಷದಿಂದ 25 30 ವರ್ಷದಿಂದ ಚುನಾವಣೆ ನಡೆದಿರಲಿಲ್ಲ. ಈಗ ಬರೋಬ್ಬರ ಚುನಾವಣೆ ನಡೆಸಿಬಿಟ್ರು. ಯಾರು ನಡೆಸಿ ನಿಮ್ಗೆ ಗೊತ್ತೈತಿ. ನಡೆಸಿದ್ರೆ ಮತ್ತು ಪ್ರಜಾಪ್ರಭುತ್ವ, ಮತ್ತು ಅವರಿಗೆ ಪ್ರಜಾಪ್ರಭುತ್ವ ಹಂಗೈತಿ ಹಿಂಗೈತಿ ಅಂತಂತಾರೆ. DCC ಬ್ಯಾಂಕ್ದಲ್ಲಿ ಅಷ್ಟು ದುಡ್ಡು ಹೊಡಿತಾರೆ, ಇಷ್ಟು ದುಡ್ಡು ಹೊಡಿತಾರೆ ಅಂತ ನೀವು ಹೊಡೆದಿಲ್ಲ. ಎಲ್ಲರೂ ಅವರೇ ಇಲೆಕ್ಷನ್ ಆದ ಕೂಡಲೇ ಈಗ ಕೇಳಕ್ಕೆ ಹೋಗ್ರಲ್ಲ, ಘಟಪ್ರಭಾದ ನೀವು ಲಾಸ್ ಮಾಡಿದ್ರಂತೀರಿ, ಮತ್ತು ಈಗ ಹೇಳಲ್ಲ ಅಂತ. ಅದಕ್ಕೆ ಇದಕ್ಕೇನು ಸಂಬಂಧ ರೀ, ಎಲ್ಲ ಮುಗಿದೈತಿ. ಮತ್ತು ಅವಾಗೇನು ಹೇಳಿದ್ರಿ, ಘಟಪ್ರಭ ನಾ ತೆಗಿತಾನಂತ. ಇವರು ಹೀರಾ ಸಕ್ಕರೆ 600 ಕೋಟಿ ತೆಗಿತಾನೆ ಸತೀಶ್ ಜಾರಕಿಹೊಳಿ. ಅವರು ತೆಗಿಲ್ಲ ಮೊದಲೇ ಹೇಳಿದಲ್ಲ ನಾವು, ತುಂಬಿ ಚಿಪ್ ಹಂಬಿ ಚಿಪ್ ಅಂತ ಬೇರೆನೇ ವಿಷಯ ಹೇಳ್ತಾರೆ. ನಾಳೆ ಬೆಂಗಳೂರು ಅಥವಾ ಎಲ್ಲರ ಹೋಗ್ರಲ್ಲ, ಇವ್ರಿಗೆ ಸಾಕಾಗೈತೆ. ಇವ್ರನ್ನ ಬಿಟ್ಟರೆ ಸಾಕಾಗೈತೆ. ಅಲ್ಲಿ ಹೋಗಿ ಒಂದೇ ಟೇಬಲ್ದಾಗ ಎಲ್ಲ ಮರ್ತು ಬಿಡ್ತಾರೆ ರೀ. ನೀವು ಮರ್ತು ಬಿಡೋದ. ಹಳ್ಳಿಯಾಗ ಏನೈತಿ, PKPS ಏನು ಒಂದು ಚುನಾವಣೆ ಐತ್ಲ, ಇಲ್ಲಿ ನಿಮ್ಗೆ ವಿರೋಧ ಆಗ್ತೈತೆ. ಆಗಿ ಇಲ್ಲ, ಮಾಡೋದಿಲ್ಲ. ಆಯ್ತಪ್ಪ, ಅವ್ರು ಹೆಂಗೆ ಆರಾಮದಲ್ಲ, ನೀವು ಹಂಗೆ ಆರಾಮಿರೋದು. ಬಾಚೆ ಹೋಗಿ ಆರಾಮ್ ಬನ್ನಿ ಅಂದ್ರೆ ಆರಾಮ್ ಬಂದಾರ. ಈಗ ನೀವು ಆರಾಮಿರೋದು,
ಅವರು ದೊಡ್ಡ ಆರಾಮ್ ಇರ್ತಾರ. ಅವನ್ ಇವ್ರು ತೆಗಿಲ್ಲ, ಇವ್ರು ಅವ್ರು ತೆಗಿಲ್ಲ, ನೋಡ್ಕೋತಿರಲ್ಲ. ಮತ್ತೆ ಇವರ ಚಾ ಬಿಸ್ಕಿಟ್ ತಗೊಂಡ ನಾವು ಹೇಳಿದ್ದು ಇವ್ರು ಆರಿಸಿ ಹೋದ್ರೂ ಯಾರು ಲಕ್ಷ್ಮಣ ಸವದಿ ಅವರು, ನಂತರ ವಿರೋಧ ಪಕ್ಷದವ್ರು ಯಾರು ರಾಜ್ಯಕ್ಕಾಗಿ ಹೋಯ್ತು, ಜೋಡೆತ್ತುಗಳು ಹೋದ್ರಪ್ಪ. ಅಲ್ಲಿ ಹೋದ್ರು, ಬಿಸ್ಕಿಟ್ ತಿಂದ್ರು, ಏನೋ ವಿರೋಧ ಮಾಡಿದ್ರು ಅಂತೇಳಿರಿ. ವಿರೋಧ ಮಾಡಂಗನೇ ಇಲ್ಲ. ಒಟ್ಟು ಒಂದು ವೇಳೆ ವಿರೋಧ ಮಾಡ್ರು, ಯಾವಾಗ 130 ಕೋಟಿ ತಗೊಂಡ್ರಲ್ಲ ಅವ್ರಿಗೆ ವಿರೋಧ ಮಾಡ್ರಿ ಅಂತೇಳಿ. ಏನಾಗೋದೈತಿ, ಠರಪಸ್ ಅವ್ರು ಮಾಡ್ಕೋತಾರ, ನಡಿ ಚಾಕ್ ಬಿಸ್ಕಿಟ್ ನಡಿ. ನೀವು ಧಿಕ್ಕಾರ ಸಮಿತಿ ಅವ್ರ ಹೆಂಗೆ ವಿಧಾನಸಭೆದಲ್ಲಿ ಜಲಾಜ್ಪಾಜಿ ಅಂತ ಧಿಕ್ಕಾರ ಮಾಡಿ ಹೊರಗೆ ಬರ್ತಿದ್ರಲ್ಲ, ಹಂಗೆ ನೀವು ಹೊರಗೆ ಬರ್ತೀರಿ? ಬರಂಗಿಲ್ಲ. ಯಾಕಂದ್ರೆ ಮಿಲಾಪಿ ಕುಸ್ತಿ ಐತಿ, ಬರಂಗಿಲ್ಲ. ಯಾಕೆ ಕಟ್ಕೋದಪ್ಪ? ಯಾಕಂದ್ರೆ ಇನ್ನೊಬ್ಬರಿಗೆ ಕೊಡಿಸ್ಬೇಕಾಗಿತ್ತಲ್ಲ. ಚಂದ್ರ ಹಟ್ಟಿವಾಳೆ ಅಂತಾರೆ, ನನಗೊಂದು 130 ಕೋಟಿ ಕೊಡ್ರಿ, ಯಾಕಂದ್ರೆ ನಾನು ಅಲ್ಲಿ ಕಟ್ಟತ್ತೇನೆ ಅಂತ ಲಕ್ಷ್ಮಣ ಸೋದರಿ ಹಿಡಿತಾರ ಅವರು. ಬರೀ ಸರ್ ನಮಗೋಷ್ಟು ಸಪೋರ್ಟ್ ಕೊಡ ಅಂತ ರಾಜು ಕೈಗರ್ ಹಿಡಿತ, ಆಯ್ತು ಕೊಡ್ರಪ್ಪ ಅಂತ ಮುಗಿತ್ಲ. ಅಲ್ಲಿ ಸಹಿತ ಹೋಗ್ತಾರ, ಗೊತ್ತಾತಿಲ್ಲ. ಸತೀಶ್ ಜಾರಕಿಹೊಳಿ ಏನು ಹೇಳ್ತಾರ, ಅವರು ಸ್ಪಷ್ಟವಾಗಿ ಐತೆ, ಅವ್ರು ನೀವು ನಮ್ಮ ಕ್ಯಾಂಡಿಡೇಟಿವ್ ಆಯ್ಸಿ ಬರ್ತಾರಂತ. ಅವ್ರೇನು ಎನ್ಕ್ವೈರಿ ಮಾಡ್ತಾರ? ಇಲ್ಲ. ನಂತರ ಇನ್ನು ಇಲೆಕ್ಷನ್ ಆಗ್ತೈತ್ಲ, ಒಂದು ಸ್ವಲ್ಪ ತುರ್ಸಿನ ಪರಿಸ್ಥಿತಿ ಆಯ್ತಪ್ಪ, 1 ಓಟ 2 ಓಟ ಆಯ್ತು ಅಂತೇಳಿ. ಇದು ಅನ್ಕ ಆಗಿಲ್ಲ, ಯಾವುದು ಜನಮನ್ ಕಿತ್ತೂರು ಅನ್ಕ ಆಗಿಲ್ಲ. DB ನಾಮದಾರ್, ವಿಕ್ರಮ ನಾಮದಾರ್ ಕಡೆ 15 ಅದಾವಂತ, ಇವ್ರ ಕಡೆ 14 ಅದಾವಂತ 29ಅಲ್ಲಿ. ಇನ್ನೊಂದು ಏನೈತ್ಲ ತಡೆಯದ್ನಂತಂದ್ರೆ ಅದು 28 ತಾರೀಕು ಏನಿಸಿರ ಅಂತೇಳಿ. ಅಲ್ಲಿ ಯಾರೋ ಒಬ್ಬರು ಬಂದ್ರು, ಈ ಸಮ ಆಯ್ತು ಅಂತೇಳಿ ಚೀಟಿ ಆರಿಸ್ತಾರ. 15 ಕಾಂಗ್ರೆಸ್ ಒಂದು ಬಂತಂದ್ರೆ ಕಾಂಗ್ರೆಸ್ ಅಭ್ಯರ್ಥಿಯವ್ರು ಯಾರು ಕೊಟ್ಟು ಹೋದ 15 ಆಯ್ತು 30. ಮತ್ತು ಇಲ್ಲೇ ಯಾರೇ ಒಂದು ಕ್ರಾಸ್ ವೋಟಿಂಗ್ ಮಾಡೋದು ಸಾಧ್ಯತೆ ಐತಿ, 1 ಅಥವಾ 2 ಮತ. ವಿಕ್ರಮನಾಂದರ್ಗೆ ಈ ಕಡೆ ಹೋಗ್ಬೋದು, ಇವ್ರನ್ನ ಈ ಕಡೆ ಹೋಗ್ಬೋದು. ಆ ಗಂಟೆಗೆ ಗೊತ್ತಾಗಿಲ್ಲ. ಇದು ಹೇಳತ್ತೇನೆ ನಿಮಗೆ. ಅವಕ್ಕಿಂತ ಮೊದಲನ ನಾಡಿ ಮತ್ತು ಪ್ರಭುಗಳು ನನ್ನನ್ನು ಆಯ್ಕೆ ಮಾಡಿದ್ರು ಅಂತ ಹೇಳ್ತಾರೆ. ಪ್ರಭುಗಳು ಯಾರು? ನೀವು ಪ್ರಭುಗಳು. ಹೆಂಗಾದ್ರೆ ಅವ್ರು ಓಟ್ ಹಾಕನ, ಹುಟ್ಟಕ್ಕಿಂತ ಮೊದಲ ಅವ್ರ ಪ್ರಭುಗಳಿದ್ರು. ವರ್ಷ ರೀ ಹೂಗಳು ಇರ್ತಿತ್ತಲ್ಲ, ಹಿಂಗೆ ಬಡದು ಬಿಡೋದು, ಈಚೆ ಕಡೆ ಹುಳ ಹಚ್ಚಿದ್ರೆ ಈ ಕಡೆ ಬರ್ತೈತೆ. ಹಿಂಗೆ 4 ಗಂಟೆ ಮುಂದೆ ಹಿಂಗೆ ಇದೆ. ಅದಕ್ಕೆ ನಾವು 18 35 ವರ್ಷ ಹುಡುಗರಿಗೆ ಭಾಳ ಜಾಗೃತಿಯಿಂದಿರು, ಯಾವ ಪಕ್ಷದಿಂದ ಹೋಗ್ಬೇಡ್ರಿ. ಹೋದ್ರು ಹೇಳಿದ್ಲ, ಬೆಳಿಗ್ಗೆ 12 ಗಂಟೆ ತನಕ JDS, ದುಡ್ಡಿಲ್ಲ ಅಲ್ಲಿ, ಜೆ ಅನ್ನೋದು ಅವರು ಬೇಕಲ್ಲ. ಮತ್ತು ಸರ್ಕಾರ ಬಂತಂದ್ರೆ ಎಲ್ಲ ಕೂಡ ಒಂದೊಂದು 21 ರೂಪಾಯಿ. ಕುಮಾರಸ್ವಾಮಿ ಅವರು ಅವ್ರನ್ನ ಇಟ್ಕೊಂಡೇ ಸರ್ಕಾರ ಮಾಡೋ ಪರಿಸ್ಥಿತಿ ಬಂತು. ಎಲ್ಲರೂ ಬ್ಯಾನ್ ಹಾಕ್ತಾರ. ಹಿಂದೆ ಆಗೈತಲ್ಲ ನೋಡ್ಲ, ಎಲ್ಲ ಕೂಡಿ ಕ್ರಾಂತಿರಂಗ ಅವು ಇವು ಕೂಡಿ ಎಲ್ಲ ಮಾಡಿರಲಿಲ್ಲ. JDS BJP ಎಲ್ಲ ಕೂಡಿ ಮಾಡಿರಲಿಲ್ಲ. ಹಂಗೆ ಮತ್ತೆ ಬರ್ತಂದ್ರೆ ಅವಾಗ ರಾತ್ರಿ ಅದು ಜೆಂಡ ಹಿಡೋದು. ಮಧ್ಯಾಹ್ನ ಹೇಳತ್ಲ ಈಗಾಗಲೇ, ಮಧ್ಯಾಹ್ನ ಯಾವ ಧ್ವಜ ಹಿಡೋದು? BJP. ಯಾಕಂದ್ರೆ ಅಲ್ಲಿ ಇದನ್ನಿದೆ, ಅಪೋಸಿಷನ್ದವ್ರು ರೊಕ್ಕ ಕಡಿಮೆ. ಈಗ ಅಪೋಸಿಷನ್ದವ್ರು ಇಲ್ಲಿದ್ದಾರೆ, ಇಲ್ಲಿ ಅರುಣ್ ನಾಯ್ಕರ್ ಸರ್. ಈ ಬೆಳಗಾವಿ ರಾಜಕಾರಣದಲ್ಲಿ ಯಾರನ್ನು ನಂಬ್ತೀರಿ, ಯಾರನ್ನು ಬಿಡ್ತಾರೆ ಸರ್? ನಮಗೂ ಅಂತರೂ ಆಗುತ್ತಿಲ್ಲ. ಯಾಕಂದರೆ ಈ ರಾಮದುರ್ಗ ಶಾಸಕ ಇವತ್ತಿನ ಸ್ಟಿಚಸ್ನಿಂದ ಯಾರು ಏನು ಮಾಡ್ತಾರೆ ಹೇಳೋದಕ್ಕೆ ಆಗಲ್ಲ. ಆದರೆ ಈ ಅಶೋಕ್ ಪಟ್ಟಣ್ ಅವರಿಗೆ ಮುಂದೆ ತುಂಬ ಇಲ್ಲ ಏನೂ ಇಲ್ಲ, ಅವ್ರನ್ನವ್ರೆ ಏನೂ ಇಲ್ಲ. ಇಲ್ಲಿ ನಮ್ಗೆ ಯಾಕೆ ಗೊತ್ತಾಗ್ತಲ್ಲ ಅಂತ ನಾವೆಲ್ಲ ಹೇಳತ್ತೇವಲ್ಲ, ಮತ್ತೆ ಓಪನ್ ಆಗಿ ಹೇಳತ್ತೇವಲ್ಲ. ಮತ್ತೆ ಗೊತ್ತಾಗಿಲ್ಲ ಅಂದ್ರೆ ಹೆಂಗೆ? 18 ಕ್ಷೇತ್ರ ಹೇಳಿದು, ಈಗ 7 ಕ್ಷೇತ್ರ ಹೇಳಿದು, 6ಕ್ಕೆ ಬಂದು ಈ ರಾಜಕಾರಣ ನಾಡಿ ಮಿಡಿತ ಹೇಳಿದು. ಇವರು ಪ್ರಭುಗಳನ್ನ ನಾಡಿ ಮಿಡಿತ ಅಂತಾರೆ, ಇವ್ರು ನಾಡಿ ಮಿಡಿತ ನನ್ನ ಕಡೆ ಐತಿ. ಹೆಂಗೈತಿ ಹೇಳಂಗಿಲ್ಲ ನಾವು. 2028ಕ್ಕೆ ನಮಗೇನು B ಫಾರ್ಮ್ ಕೊಡ್ತಾರಲ್ಲ ಅನಧಿಕೃತ, ಅವಾಗ ಹೇಳೋರು. ನಂತರ ಸತೀಶ್ ಜಾರಕಿಹೊಳಿ 10 ಕೊಡ್ತಾರೆ, 18 ಆತ್ಲ. ಅವ್ರಿಗೆ 10, ನಮ್ಗೆ 10. BJP ಕಾಂಗ್ರೆಸ್ ಏನಿಲ್ಲ, ನಾವು 10. ಯಾಕಂದ್ರೆ ನಾವು ನಿಷ್ಪಕ್ಷಪಾತ ಚುನಾವಣೆ ನಡೆಸೋರು, ಮತದಾರ ಪ್ರಭು ಅನ್ನೋರು. ಮತ್ತು ಯಾರು ದುಡ್ಡು ಐತೆ ಅವ್ರ ಕಡೆ ನಿಲ್ಸೋರು. ಅವ್ರ ಭಾಷಣಗಳು ಕೇಳ್ರಿ 4 ಗಂಟೆದಂತ ಎಲ್ಲ ಉಲ್ಟಾ ಪಲ್ಟಾ ಮೈಕ್ ಹಿಡಿತಾರ. ಮತ್ತು 4 ಗಂಟೆ ಕೇಳಿದ್ರಂತ ಮರ್ತು ಬಿಡ್ರಿ. ಈಗ ಏನಿದ್ರು 4 ಲಕ್ಷ ರೈತ ಕುಟುಂಬಗಳಿಗೆ ನಾವೇನು ಕೊಡತ್ತಿದ್ವಿ, 8 ಲಕ್ಷ ಕೊಡೋರ ನಮ್ದು ಸರ್ಕಾರ ಬಂದಿದೆ. ಬಾಚೆ ಜಾರಕಿಹೊಳಿ ಹೇಳ್ತಾರ ಅದು ಹಿಂದೆ ಎಲ್ಲ ಮರ್ತು ಬಿಡೋರಪ್ಪ. ಆಗಿ ಹೋತು, ಚುನಾವಣೆ ನಡೀತು, ನಾವೆಲ್ಲ ಹೊಂದಾಣಿಕೊಂಡು ಶಾಂತ ಇರ್ತದೆ ಚುನಾವಣೆ. ಅದು ಭಾಳ ಧನ್ಯವಾದ. ಎಲ್ಲಿ ಶಾಂತ ಆಗೈತಿ? ಕಿಡ್ನ್ಯಾಪ್ ಆದದ್ದು ಶಾಂತ ಆಗೈತಾನ ಅವ್ರವ್ರ ಅಂದ್ರೆ ಜನ ಮರಿತಿ. ಹೌದು ಶಾಂತ ಆತ್ಲ, ಹೊಡೆದಟ್ಟು ಆಗಲಿಲ್ಲ. ಆದರೆ ಎಷ್ಟು ಮಂದಿನ ಹಿಡಿದಿಟ್ರಿ, ಎಷ್ಟು ಮಂದಿ ಎಲ್ಲೆಲ್ಲಿ ತಂದ್ರಿ, ಪ್ರಜಾಪ್ರಭುತ್ವ ವ್ಯವಸ್ಥೆ ಹಾಳು ಮಾಡಿರಿ. ಅಂಬೇಡ್ಕರ್ ಬರೆದದ್ದ ಸಂವಿಧಾನ ಮೇಲೆ ಎಲ್ಲಿ ಶಪಥಿಟ್ಟು ಮತ್ತೆ ಇವರು, ನಾನು ದೇವರ ಮೇಲೆ ಪ್ರಮಾಣ ಮಾಡ್ತೇನೆ, ನಾನು ಯಾರ ವಿರೋಧಿ ಅಲ್ಲ,
ಯಾರಿಗೂ ತೊಂದರೆ ಕೊಡೋದಿಲ್ಲ, ಎಲ್ಲರೂ ಸಮಾನ ದೃಷ್ಟಿಯಲ್ಲಿ ನೋಡ್ತಾ ಅಂತ ಇರ್ತಾರೆ. ಎಲ್ಲಿ ಸಮಾನ ದೃಷ್ಟಿ ನೋಡಿದ್ರೆ ಆ ಪ್ರಮಾಣ ವಚನ ಸ್ವೀಕಾರ ಮಾಡಿ ನೋಡಿದ್ರೆ ಅದನ್ನ ಯಾರಾದರೂ ಇದು ಎಲ್ಲಿ ಕೋರ್ಟ್ದಲ್ಲಿ ಚಾಲೆಂಜ್ ಮಾಡ್ರೆ ಇವ್ರು ಎಲ್ಲರ ಸದಸ್ಯ ತರದ್ದಾಗ್ತೈತೆ. ನೀವು ಚಾಲೆಂಜ್ ಮಾಡಂಗಿಲ್ಲ. ಅವಾಗ ಚಾಲೆಂಜ್ ಒಂದು ರೆಕಾರ್ಡ್ ತಗೋದು, ಈಗೇನು ಹೇಳ್ತಾರಲ್ಲ ವಿರೋಧ ಅದು ಇದು ಅಂತ ಇದೊಂದು ತಗೋದು, ಅಲ್ಲಿ 2 ಕೋಟಿ ಒಂದು ಕೋಡ ಕೇಸ್ ಹಾಕೋದ್ರಪ್ಪ. ಅದು ಹೀರಿಂಗ್ ಬಂತಂದ್ರೆ ಬರಂಗಿಲ್ಲ, ಬಂತಂದ್ರೆ ಏನು ವಿಶೇಷ ನ್ಯಾಯಾಲಯ ಇದೆ, ಜನಪದ ವಿಶೇಷ ನ್ಯಾಯಾಲಯ, ಅಲ್ಲಿ ನ್ಯಾಯ ಸಿಗಲ್ಲ, ಲೋಕಾಯುಕ್ತ ತನಕ ಅಲ್ಲೇದ ಹಾವ. ಇವ್ರು ಮಾಡಿದ್ದಾನೆ. ಚುನಾವಣೆ ಮುಗಿದ ನಂತರ ಒಂದಿರ್ತಾರ, ಚುನಾವಣೆಗಿಂತ ಮೊದಲು ಒಂದಿರ್ತಾರ. ನಿಮ್ಗೆಲ್ಲ ಗೊತ್ತಿತ್ತಲ್ಲ? ಗೊತ್ತಿಲ್ಲ ಅಂತಾರೆ, ಎಲ್ಲ ಗೊತ್ತಿತ್ತು. ಮತ್ತೆ ಯಾಕೆ ಅವ್ರು ಬೆನ್ನ ಹತ್ತೋದು? ಮತ್ತೆ ಯಾಕೆ ಬೆನ್ನೋದು? PKPS ಸೆಕ್ರೆಟರಿಗಳು ನಮಗೆ ದುಡ್ಡು ಹಾಕತ್ತಾರಲ್ಲ, ನೀವು ಭಾಳ ಕರೆಕ್ಟ್ ಹೇಳ್ತೀರ ಅಂತ ಅವ್ರನ್ನೂ ಕಟ್ಟಿಕ್ಕಿದಾರಲ್ಲ. ನೀ ಆ ಪಕ್ಷ ಇಲ್ಲ ಈ ಪಕ್ಷ, ಪಾಪ ಆ ಪಕ್ಷ ಈ ಪಕ್ಷ ಅಂತೇಳಿ ಸ್ವಲ್ಪ ದುಡ್ಡು ಮಾಡ್ಕೊತಿದ್ರ. ಈಗ ಅದನ್ನು ಕಡಿವಾನ ಹೇಳಿದ್ರಿ. ನಂತರ ಜಾರಕಿಹೊಳಿ ಸಹೋದರ ಅವ್ರು ರೊಕ್ಕ ಉಳಿಸ್ಕೊಂಡ್ಬಿಟ್ರು. ಎಲ್ಲಿ ತಮ್ಮ ಕ್ಯಾಂಡಿಡೇಟ್ ತಂದ ಬಾಳೆ ಉಳಿಸ್ಕೊಳ್ಳ, ಸ್ವಲ್ಪ ಉಳಿಸ್ಕೊಂಡ್ರಿಲ್ಲ. ಇವರು ಉಡಿ ತುಂಬಿರು. ಯಾರು? ರಾಹುಲ್ ಜಾರಕಿಹೊಳಿ ಉಡಿ ತುಂಬಿರು. ಏನು ಕ್ಯಾಪಿಟಿಷಲ್ ಹಾಲ್ ಇತ್ತಲ್ಲ, ಅಲ್ಲಿ ಉಡಿ ತುಂಬಿರು. ಉಡಿ ತುಂಬಿದ ದಿವಸನೇ ನಿಮ್ಗೆ ಗೊತ್ತಾಗಬೇಕಾಯ್ತು ಇದೆಲ್ಲ ಮುಗ್ದೈತೆ ಅಂತ, ಕತ್ತಿ ಮುಗ್ದೈತೆ ಅಂತ ಅಂದ್ರೆ ನೇರವಾಗಿ ಆಯ್ಕೆ ಬರ್ತಾನಂತ. ನಾವು ಅದನ್ನೇ ಹೇಳಿದ್ವಿ. ನಾವು ಇವ್ರು ತರ್ತಾರೆ ಲಾಸ್ಟ್ ಮೂಮೆಂಟ್, ಲಾಸ್ಟ್ ದಿವಸ, ಲಾಸ್ಟ್ ಮಿನಿಟ್, ಲಾಸ್ಟ್ ಸೆಕೆಂಡಿಗೆ ಅಲ್ಲಿ ಅರ್ಜಿ ಹಾಕ್ತಾರೆ. ಅವಿರೋಧ ಆಯ್ಕೆಯಾಗಿ ಧನ್ಯವಾದಗಳು ಅಂತ ಹೇಳ್ತಾರೆ ಅವ್ರು. ಯಾರು? ಇವರೇ ಮಾಡೋರು, ಇವರೇ ಅಲ್ಲ. ಅದು ನೀವು ತಿಳ್ಕೊಬೇಕು. ಒಬ್ಬೊಬ್ಬರು ಒಂದೊಂದು ಭಾಷೆನ. ಅಶೋಕ್ ಪಟ್ಟಣವ್ರು ಹಿಂದೆ ತಕೊಂಡು ಯಾಕೆ ಕೇಳ್ರಿ? ಅವ್ರು ಹೇಳಾಗನೇ ಇಲ್ಲ. ಇನ್ನು ಮೈಕ್ ಮುಂದೆ ಬರೋದನ್ನ ತಪ್ಸ್ಕೊಂಡು ಹೋಗ್ತಾರೆ. ಯಾಕಂದ್ರೆ ಏನು ಹೇಳ್ರಿ ಸಿಕ್ಕೊಂಡು ಕುಂತೇವೆ. ಯಾಕಂದ್ರೆ ಈ ಮಾಧ್ಯಮದವರು ಅಗ್ಗಾಪ್ಕೊಂಡಂಗಿಲ್ಲ, ಅದೊಂದು ಕೇಳ್ತಾರೆ ಇದೊಂದು ಕೇಳ್ತಾರೆ. ನೀವು ಕೇಳ್ಬೋದು ಲೈವ್ ಯಾಕೆ ತೋರಿಸಲಿಲ್ಲ ಅಂತ ಕೇಳ್ಬೋದು. ಅಲ್ಲಿ ಲೈವ್ದಾಗ ಏನೈತ್ರಿ? ಇವರೆಲ್ಲ ಡೂಪ್ಲಿಕೇಟ್ ಹೇಳೋರಲ್ಲ. ಅದು ಬೆಳಗಾವಿ suddhi.com ಆ ಮಕ್ಕಂದರ ಅಷ್ಟು ಹಿಡಿತಾರಲ್ಲ ಯೂಟ್ಯೂಬ್ದಾಗ, ನೇರವಾಗಿ ಪ್ರಸಾರ 7,000 8,000 10,000 ನೋಡ್ತಿರ್ತೈತಿ ಲೈವ್ದಾಗನ. ನಾವು ಲೈವ್ ಇಟ್ಟು ಕೊಡ್ಲೇನ ಅಷ್ಟು ನೋಡ್ತೈತ್ಲ. ಮತ್ತು ಲೈವ್ ಯಾಕೆ ಬರ್ಬೇಕು? ಅವ್ರು ಸುಳ್ಳು ಸುದ್ದಿ ಹೇಳಂಗಿಲ್ಲಲ್ಲ. ನಾವು ಅವ್ರು ಹೇಳಿದ ನಿಮ್ಗೆ ತೋರಿಸ್ಬೇಕು. ಅವ್ರು ಹೇಳಿದಾಗ ಏನೋ ಅರ್ಥ ಇರಂಗಿಲ್ಲ, ಗಂಧ ಇರಂಗಿಲ್ಲ, ಗಾಳಿ ಇರಂಗಿಲ್ಲ, ಅದು ಹೇಳ್ಬೇಕಲ್ಲ. ಇನ್ನೇನಾಗೋದೈತಿ ಹೇಳ್ತಾನೆ. ಈಗ ಆರಿಸಿ ಬಂದರು, ಅದೊಂದು ಡಿಕ್ಲೇರ್ ಆಗೋ ತನಕ ಅಧ್ಯಕ್ಷತನ ಆಗಂಗಿಲ್ಲ. ಯಾವುದು? ಚೆನ್ನಮ್ಮನ ಕಿತ್ತೂರ್ದು. ಕಿತ್ತೂರು ಅನ್ನಂಗಿಲ್ಲ ನಾವು, ಚೆನ್ನಮ್ಮನ ಕಿತ್ತೂರು ಅನ್ಬೇಕು. ಯಾಕಂದ್ರೆ ಚೆನ್ನಮ್ಮನ ಕಿತ್ತೂರ್ಗೆ ಹೆಸರಿಟ್ಟಿದ್ದಾರೆ. ಚೆನ್ನಮ್ಮನ ಕಿತ್ತೂರ್ದು ಬಂತಂದ್ರೆ ಹೊಡಿತಂದ್ರೆ ಸಮ ಆಯಿತು. ಮತ್ತು ವಿಕ್ರಮ್ ಇನಾಮದಾರ್ ಒಂದು ಸ್ವಲ್ಪ 2-3 ಮತ ಹೆಚ್ಚೋಗಿದ್ದು ಗೊತ್ತಾಗ್ಬಿಡ್ತೈತಿ. ಅದರ ಇವತ್ತೇನು ಹೇಳಂಗಿಲ್ಲ ಅವರು. ಚುನಾವಣೆ ಇವತ್ತು ಮತನೇ ಎನ್ಸಂಗಿಲ್ಲ. ಅದೇನು 1 ಲಕೋಟಿ ಅಂತ ಮುಚ್ಚಿಡ್ತಾರೆ. 28ಗೆ ನಿರ್ಣಯ ಬರ್ತೈತೆ. ಅದನ್ನ ನೋಡಿ DC ಅವರು ಇದನ್ನ ಆರ್ಡರ್ ಕೊಡ್ತಾರೆ. ಏನೋ ಎನ್ಸಿರಪ್ಪ ಅಂತ. ಅವಾಗ ಏನು 2 ಮತ 1 ಮತ ಅಥವಾ ಸಮ ಆಗ್ತೈತೆ ಅವ್ರು. ಆಯ್ತಾ? ಅಷ್ಟು ಹೊಡೆದು ಇವ್ರು ಮೆಜಾರಿಟಿ ಆಗೈತಲ್ಲ, ಲಿಂಗಾಯತ ಮೆಜಾರಿಟಿ ಆಗೈತಾರಲ್ಲ. ನೀವು ಜಾರಕಿಹೊಳಿ ಸಹೋದರ ಪೂರ್ಣ ಬೆಂಬಲದಿಂದ ಅಧ್ಯಕ್ಷ ಆದ್ರು ಅಂತ ಅನಾಕ ಹೋಗ್ಬೇಡ್ರಿ. ಅವ್ರದ್ದು ಏನೂ ಇಲ್ಲ. ಎಲ್ಲ ಲಿಂಗಾಯತನಿದ್ದಾರ, ಲಿಂಗಾಯತ ಆಚೆ ಬರ್ತಾರೆ. ಉಪ್ಪಾರು ಕೂತ್ರು, ಕುರುಬ ಜನರು ಕೂತ್ರು, ನಂತರ ಮಾಳಿಯವ್ರು ಕೂತ್ರು. ಇವರೆಲ್ಲ ಊಟ ಹಾಕಷ್ಟ. SC OBC ಅಲ್ಪಸಂಖ್ಯಾತ ಹಿಂದೂ ವರ್ಗದವ್ರು ಯಾರು ಇಲ್ಲ. ರೈತರ ಬ್ಯಾಂಕ್ ಅಂತಾರೆ, ರೈತರು ಯಾರು ಇಲ್ಲ. ಎಲ್ಲ ಇಂಡಸ್ಟ್ರಿಯಲಿಸ್ಟ್ಗಳು ಮತ್ತು ಪಕ್ಷಾತೀತ ಅಂತಾರೆ. ಎಲ್ಲ ಸುಳ್ಳ. ಈಗ ಮತದಾನ ಮುಗಿದೈತೆ. ಯಾವುದು ಮತದಾನ ಮುಗಿದ ಒಂದು 15 20 30 ನಿಮಿಷ ಆಯ್ತು. ಅದು 125 ಮತದಾನ ಮುಗಿದೈತೆ ಅಂದ್ರೆ ಒಂದು 7 ಕೊಟ್ಟಿಡ್ಯಾಗ ಮತ್ತು ಎಷ್ಟು 8,000 ಎಷ್ಟು 125. ಈಗ ರಿಸಲ್ಟ್ ಯಾವ್ದು ಇವತ್ತೇನ 4:04 ರಿಸಲ್ಟ್ ಬರ್ತೈತೆ. ಅದು 4 ಗಂಟೆಗೆ ಎನ್ಸಕ್ಕೆ ಶುರು ಮಾಡ್ತಾರೆ. 8,000 ಎಷ್ಟಿದಾವ ಅಟ್ಟ 125 ಇವ್ರದ 119 ನಿಪಾನಿ ಮುಗಿತ್ಲ. ಹಿಂಗೆ ಇವ್ರು ಎಷ್ಟಿದಾವ ಎಲ್ಲ ಗೊತ್ತಿತ್ತಲ್ಲ. 4 ಸಲ ಅದನ್ನ ಹೇಳಂಗಿಲ್ಲ. ಯಾಕೆ ಇನ್ನೂ ಮುಂದೆ ವಿಷಯ ಹೇಳ್ಬೇಕಾಗೈತಿ. ಯಾಕಂದ್ರೆ ಈ ವಿಡಿಯೋ ಎಸ್ಪೆಷಲಿ ಯುವಕರಿಗೆ ಮಾಡೈತಿ. ಯಾರು ನೋಡ್ತೀರಿ ನೋಡ್ರಿ. 18ಇಂದ 35 ವರ್ಷ ಜಾಗೃತಿ ಇರ್ಬೇಕಂತ ಹೇಳತ್ತೈತಿ ನಾವು. ನೀವು ಜಾಗೃತಿ ಇಲ್ಲ ಅಂದ್ರೆ ನಿಮ್ಮನ್ನು ಓಟ್ ಹಾಕ್ಸಾಕ್ ಹಾಕಿ ಮುಂದಿನ ಸಲ ಹೇಳ್ತಾವೆ. 2028 ತಯಾರಿದೆ. ಈಗ ಡಿಸಿಜಿ ಬ್ಯಾಂಕ್ ಮುಗಿತೀಗ. 2028ರಲ್ಲಿ ಸ್ವಲ್ಪ ಜಾಗೃತಿ ಆಗಿರಲ್ಲ, ದುಡ್ಡು ಮಾಡ್ಕೊರಿ. ಮತ್ತು ಲಕ್ಷ್ಮಣ ಸೌದಿ ಹೇಳ್ತಾರೆ, ನಿಮ್ದು 1 ಲಕ್ಷ, ನಿಮ್ಮ ಎಲ್ಲಿಯೂ 1 ಲಕ್ಷ ಅಂತ. ಎಲ್ಲಿ ಆರೋಗ್ಯ ಭಾಷೆದಾಗ 25 ಕೊಟ್ರು 75 ಕೊಟ್ರು ಅಂತ ಅಂತಾರೆ ವಿರೋಧಿಗಳು. ನಿಮ್ದು 1 ಲಕ್ಷ ಅಂತ. ನಿಮ್ಮದು ಎಷ್ಟು ಲಕ್ಷ? ಎಲ್ಲ ಹಿಂಗಾರಿ. ನೀವು ಅವನ ಮೇಲೆ ಇವನ ಮೇಲೆ ಇಬ್ಬರು ಕೂಡಿ ಎಲ್ಲರೂ ಇಪ್ಪಟ್ಲಿಗೆ ಸತ್ಕಾರ ಮಾಡ್ತಾರೆ. ಈಗ ಹೋಗಿ ಹಿರಿಯರು ನೀವು ಮಾರ್ಗದರ್ಶಿಯಲ್ಲಿ ಭಾಳ ಚೆನ್ನಾಗಿ ನಡೀತಂತ. ಅವ್ರ ಇದ್ರಾಗ ಇಲ್ಲ. ರಮೇಶ್ ಕತ್ತಿಯವ್ರು ಇದಾರ ಇಲ್ಲಿ.
ಅಲ್ಲಿ ವಿಶ್ವನಾಥ್ ವೈದ್ಯ ಅವ್ರು ಆರಾಮಿದಾರ. ಏನು 9 ಆಗ್ಯದಲ್ಲವ ಆರಾಮಿದಾರ. ಯಾಕೆ ಆರಾಮಿದಾರ? ದುಡ್ಡು ಖರ್ಚಾಗಿಲ್ಲ. ದುಡ್ಡು ಖರ್ಚಾಗದಂತ ನೋಡ್ಕೊಂಡ್ರು. ದುಡ್ಡನ್ನು ಅಲ್ಲಿ 2028 ಖರ್ಚು ಮಾಡಕ್ಕೆ ಹೇಳ್ತಾರೆ. ಯಾರು ಹೇಳ್ತಾರೆ? ವಿರೋಧ ಪಕ್ಷ ಹೇಳ್ತಾರ, ಅವ್ರ ಪರವಾಗಿದ್ದವ್ರು ಹೇಳ್ತಾರ. ಅವ್ರು ಈ ಕಡೆ ಜಿಗ್ಬೋದು, ಈ ಕಡೆ ಜಿಗ್ಬೋದು. ಈಗ ವಿಶ್ವನಾಥ್ ವೈದ್ಯ ಅವ್ರು ನಮ್ಮ ರಾಹುಲ್ ಜಾರಕಿಹೊಳಿ ಬಿಟ್ಟು ಕೊಡಪ್ಪ ಕ್ಷೇತ್ರ ಅಂತ ಬಿಟ್ಟು ಕೊಡ್ಬೇಕು. ಯಾಕೆ ಸುಮ್ಮನೆ ಇಲ್ಲಿ ಹುಕ್ಕೇರಾಗ ವಿದ್ಯುತ್ ಸಹಕಾರದಲ್ಲಿ ಕೈ ಸುಟ್ಕೊಂಡು ಮತ್ತೆ ಕೈ ಸುಟ್ಕೊಂಡು ಬಿಟ್ಟು ಕೊಡ್ತಾರೆ ಅವರು. ಯಾಕಂದ್ರೆ ನಿಮ್ಮ ಆಶೀರ್ವಾದ ಬಂದಿದೆ. ಈಗ ರಾಜೇಂದ್ರ ಅಂಕಲಿ ಬಿಟ್ಟು ಕೊಡಲಿಲ್ಲ, ಅವ್ರ ಮುಂದೆ ಏನು ಮಾಡ್ತಾರೆ ನೋಡ್ಬೇಕು. ಅವ್ರೇನು ಮುಂದೆ ಎಲ್ಲ ಮುಗಿತಲ್ಲ, ಇನ್ನೇನು ಮುಂದೆಲ್ಲ ಹಿಂದಿಲ್ಲ. ಅವ್ರಿಗೆ ಟಿಕೆಟ್ ಬರ್ತೈತೆ. ಅದು ಟಿಕೆಟ್ ಬಂದರೆ ರಾಜೇಂದ್ರ ಅಂಕಲ್ಗೆ ಎಲ್ಲಿ ತಾಕತ್ತೈತಿ? ಒಳ್ಳೆ ಬಂತು ಎಲ್ಲರೂ ಒಂದು ಮಾತಾಡೋರು. ರಾಜೇಂದ್ರ ಅಂಕಲ್ಗೆ ಮೊದಲು ಮಾತಾಡೋಕೆ ಬರೋಂಗಿಲ್ಲ. ಒಂದು 2 ನಿಮಿಷ ಅಂದ್ರೆ ಬಂಡವಾಳ ಕಡಿಮೆ ಆಗ್ತೈತೆ. ಇಲ್ಲಾಂದ್ರೆ ಭಾಳ ಹೆಚ್ಚು ಮಾತಾಡತ್ತಾರ. MK ಹುಬ್ಬಳ್ಳಿ ಶುಗರ್ ಫ್ಯಾಕ್ಟ್ರಿ 2000ದಿಂದ ಯಾರು ಅಧ್ಯಕ್ಷರಿದ್ದು ಅವರ ತನಿಖೆಯನ್ನು ಮಾಡಲಾಗುವುದು ಅಂತ ಸತೀಶ್ ಜಾರಕಿಹೊಳಿ ಸ್ಟೇಟ್ಮೆಂಟ್ ಕೊಟ್ಟರು. ಸರ್ಕಾರಿ ಸಚಿವರು ಒಂದು ಕೊಟ್ಟರು. ಮುಗಿದೋದು. ಸರ್ ನಮಸ್ಕಾರ ರೀ. ಸರ್ ನಮಸ್ಕಾರ ಸರ್. ಸರ್ ನಮಸ್ಕಾರ, ನಾನು ನಿಮ್ಮವ್ರು ಸರ್. ಏನಂತ ತಪ್ಪು ಹೇಳಿದಾನೆ ಸರ್. ಎಲ್ಲ ಹಿಂಗೆ ಮೂಗು ಹಿಡಿದ್ರೆ ಬಾಯಿ ತರ್ತಿತ್ತು, ಅದು ಗೊತ್ತೈತಿ. ಡಬಲ್ ಮಾಸ್ಟರ್ ಮೈಂಡ್ ಯಾಕಂತಾರ? ಅದಕ್ಕೆ ಅಂತಾರೆ. ಮತ್ತು CM ಕುರ್ಚಿಗೆ ಟವೆಲ್ ಯಾಕೆ ಹಾಕಿದಾರ ಅವರು? ಅದು ಹೆಲಿಕಾಪ್ಟರ್ ತೊಗೊಂಡಾಗ ಸಿಂಗಲ್ ಇಂಜನ್ ಇತ್ತು, ಡಬಲ್ ಇಂಜನ್ ಯಾಕೆ ತೊಗೊಂಡ್ರ? ಅದು ತಿರುಗುವಂಥ ಹೊತ್ತಿನಲ್ಲಿ ಕೈ ಕೊಡಬಾರ್ದಂತ. 224 ಕ್ಷೇತ್ರ ತಿರುಗಾಡಿರ್ಬೇಕಲ್ಲ, ಅವ್ರು ಕೈ ಕೊಡಬಾರ್ದು ತೊಗೊಂಡಾರ ಅವರು. ಅನ್ಯತಾ ನೀವು ಭಾವಿಸಬಾರ್ದು. ಹೊಸ ಒಂದು ತೊಗೊಂಡೇನೆ ಅನ್ಯತಾ ಭಾವಿಸಬಾರ್ದು ಅಂತ. ಅನ್ಯತಾ ಭಾವಿಸಬಾರ್ದು ಅಂತ ಎಲ್ಲರಿಗೂ ಗೊತ್ತಿತ್ತಲ್ಲ. ನೀವು CM ಕುರ್ಚಿ ಸಲ ಅದನ್ನು ತೊಗೊಂಡಿರಂತ. ಇನ್ನು ಈಗ ನೋಡ್ರೆ ಒಂದು ಹುಲ್ಲು ಇರ್ತೈತೆ. ಒಂದು ಹುಲ್ಲು ತಿಂದ ಎಮ್ಮೆ ಹಾಲು ಕೊಡ್ತೈತಿ. ಹುಲ್ಲು ತಿಂದ ಎಮ್ಮೆ ಹಾಲು ಕೊಡ್ತೈತಿ. ಹೌದಾ? ನೀವು ಮತ ಹಾಕ್ತೀರಿ, ಅವರು ಹಾಲು ಕುಡಿತಾರೆ. ಹೌದಾ? ನಂತರ ಅವರು ಆ ಪ್ರಭುಗಳು ನಿಮ್ಗೆ ಹುಲ್ಲು ಕೊಡ್ತಾರೆ, ಹಾಲು ಕುಡಿತಾರೆ. ಉಲ್ಟಾ ಐತದ. ನೀವು ತಿಳ್ಕೊಂಗನೇ ಇಲ್ಲ. ನೀವು ತಿಳ್ಕೊಳಕ್ಕೆ ಸಾಧ್ಯ ಇಲ್ಲ. 18-35 ವರ್ಷ ಪಾಪ ಬುದ್ಧಿ ಬಾ ಅಂದ್ರೆ ಹೆಂಗೆ ಬಂದತ್ತು? ಬರಂಗಿಲ್ಲ. ಅದು ಬರಂಗನೇ ಇಲ್ಲ. ನಿಡ್ಕಲ್ ರಮೇಶ ಥ್ಯಾಂಕ್ ಯು ಸರ್. ಅರುಣ್ ನಾಯ್ಕರ್ ಥ್ಯಾಂಕ್ ಯು ಸರ್. ಹಾಗೆ ನೀವು ನಮ್ಮ ಕಾಮೆಂಟ್ ಓದಿ ಸರ್. ಹೌದು, ನಿಮ್ಮ ಕಾಮೆಂಟ್ ಓದಕ್ಕೆ ಕೂತೀವಲ್ಲ ನಾವು. ಮಾರುತಿ ಕವಿತಾ ಥ್ಯಾಂಕ್ ಯು ಸರ್. ಗೂಗಲ್ ಪೇ, ನಂಬರ್ ಪೇ ಅಂತ ಹೇಳಿ ಯಾಕೆ ಭಿಕ್ಷೆ ಬೇಡ್ತಾ ಇದ್ದೀರಾ? ಅಯ್ಯಪ್ಪ ಮಾರುತಿ ಕೌಟಿ ಭಿಕ್ಷೆ ಬೇಡ್ಬೇಕ್ರಿ. ಇನ್ನಾದ್ರೆ ನಾವು ಇಷ್ಟ ಸುದ್ದಿ ಹೇಳತ್ತೇವ. ಇದನ್ನು ಭಿಕ್ಷೆ ಬೇಡೋದು ಬಂದ್ ಮಾಡಿದ್ರು ನಿಮಗೆ ಯಾವುದೂ ಸತ್ಯ ಸಿದ್ದು ಗೊತ್ತಾಗ. ಅದು ಎಲ್ಲರಿಗೂ ಎಲ್ಲ ಹೇಳಿಬಿಟ್ಟಿದ್ರು ಈಗಾಗಲೇ. ಎಷ್ಟು ಜನ ಫೋನ ಮಾಡ್ತೀವಿ, ಎಷ್ಟು ಜನ ಫೋನ್ ನಿಮ್ಮಿಂದ ಸ್ವಲ್ಪ ಅವೇರ್ನೆಸ್ ಆತ್ರಿ. ಎಲ್ಲರಿಗೂ ಇಷ್ಟ 2028 ಹೇಳ್ರಿ ಪುಕ್ಕಟ್ ಹೇಳೋರು. ಮತ್ತು ಪುಕ್ಕಟ್ ಹೇಳ್ರಿ ಹೆಂಗೆ ಹೋಗೋದ? ನಮಗೂ ಬೇಕಲ್ಲ. ಮತ್ತು ಯಾರು ಭಿಕ್ಷೆ ಕೇಳಂಗಿಲ್ಲ ಹೇಳ್ರಿ. ಈಗ ಒಂದು ಪೋಸ್ಟಿಗೆ ಬಂದಿರ್ತಾನೆ, AC ಬಂದಿರ್ತಾನೆ, DC ಬಂದಿರ್ತಾರೆ, SP ಬಂದಿರ್ತಾರೆ. ಯಾರು ಅವರು SP ಅವ್ರು ಎಲ್ಲಿ ಕಲೆಕ್ಷನ್ ಮಾಡೋರು? PSI ಕಡೆಯಿಂದ, CPI, ಪಪ್ಪಾಚಲ್ಲಿ, ಡೆಲ್ಟಾ ಕಡೆಯಿಂದ. ಅಲ್ಲಿ ಅವ್ರು ವಸೂಲಿ ಮಾಡಂಗತ್ತಿಲ್ಲ, ಭಿಕ್ಷೆ ಬಿಡಂಗತ್ತಿಲ್ಲ. ಹೌದು, ನೌಕರಿ ಅವ ಮಾಡಿರ್ತಾನ. ಅವ ಯಾರ ಕಡೆ ಭಿಕ್ಷೆ ಬಿಡ್ತಾನ? ಯಾರು ಬಂದಿರ್ತಾರಲ್ಲ ಅವ್ರ ಕಡೆ ಇಷ್ಟು ಕೊಡಪ್ಪ, ನಿನ್ನ ಕೆಲಸ ಆಗ್ತೈತೆ, ಅದು ಭಿಕ್ಷಾನ. ಎಲ್ಲ ಕಡೆ ಭಿಕ್ಷಾ ನಡೆದೈತ್ರಿ. ಭಾರತ ದೇಶ ಹಿಂದುಳಿದ ಯಾಕೆ ಹೋದೈತಿ? ಎಲ್ಲ ಭಿಕ್ಷೆ ಬಿಡೋದಾಗೈತಿ. ಒಳ್ಳೆ ನಮ್ಮ ಅಂತವ್ರು ತಿಳ್ಕೊರಿ. ಏನು ಮಾಡೋರ? ಒಬ್ಬ ಹೇಳ್ತಾನೆ ಗೂಗಲ್ ಪೇ ಮತ್ತು ಫೋನ್ಪೇ ಎಷ್ಟಾಗೈತ್ರಿ ಅಂತ. ಅವನು 800ರಿಂದ 900 ಆಗ್ತಿತ್ತಪ್ಪ ಅಂತ ಹೇಳಿದವ ನಾವು. ಮತ್ತೇನು ಹೇಳವ್ರ? ಯಾರ ಪರ ಆಗ್ಬೋದು ಸರ್? ಮಾರುತಿ ಹುಲ್ಲಳವ್ರು ಯಾರ ಪರ ಇಲ್ಲ. ಎಲ್ಲ ಮುಗ್ದೈತಿಲ್ಲ. ಯಾರ ಪರ ಅಂದ್ರೆ ಎಲ್ಲ ಹೇಳಿದೇವ್ರಿ. ಬೆಳಗ್ಗೆ ನೀವು ನೋಡಂಗಿಲ್ಲ. ಬೆಳಿಗ್ಗೆ ಹೇಳಿದೆವು, ನೀನು ಹೇಳಿದೆವು, ಎಲ್ಲ ಹೇಳಿದೇವೆ. ಲಿಂಗಾಯತರು ಅಧ್ಯಕ್ಷ ಉಪಾಧ್ಯಕ್ಷ ಆಗ್ತಾರ. ಲಿಂಗಾಯತರನ್ನ ಹಿಡಿದು ಎತ್ತಾರ. ಅದಕ್ಕೆ ಲಕ್ಷ್ಮಣ ಸವದಿ ಏನು ಹೇಳಿದಾರ? ರಮೇಶ ಕತ್ತಿ ಹೊಡೆದ, ಯಾರಾಗಲಿ ನಾವು ನಮ್ಮ ಪರವಾಗಿದ್ದಂಥ ಮನುಷ್ಯನ ತರ್ತೇವೆ ಅಂತ ಹೇಳಿದ. ನಮ್ಮ ಪರವಾಗಿ ಅಂದ್ರೆ ಯಾರು? ಲಿಂಗಾಯತರು. ನಮ್ಮ ಪರ ಅಂದ್ರೆ ಅವರೆಲ್ಲ ಕೂಡಿಸ್ಕೊಂಡು ಅಧ್ಯಕ್ಷ ಮಾಡಂಗಿಲ್ಲ. ನಮ್ಮ ಪರ ಅಂದ್ರೆ ಆ ಶಬ್ದ ನೀವು ಕೇಳ್ಕೊಂಗಿಲ್ಲ. ಕರೆಕ್ಟಾಗಿ ಅವ್ರು ಏನು ಮಾತಾಡ್ತಾರೆ, ಭಾಳ ರಾಜಕಾರಣಿ ಭಾಳ ಜಾನ. ಹೆಂಗೆ ಬೇಕಲ್ಲ ಹಂಗೆ ತಿರ್ಸ್ತಾರೆ ಅವ್ರು. ಗಟ್ಟಿ ಆದ್ರೆ ರೊಟ್ಟಿ ಮಾಡ್ತಾರೆ, ತೆಳಗಾದ್ರೆ ಅಂಬ್ಲಿ ಮಾಡ್ತಾರೆ. ನೀವು ತಿಳ್ಕೊಬೇಕು. GB ಖಾನಗೌಡ್ರು ಥ್ಯಾಂಕ್ ಯು ಸರ್. ಅದಕ್ಕೆ ಕಾಮೆಂಟ್ ಹೆಂಗೆ ಮಾಡ್ರಿ ಅಂದರೆ 18ರಿಂದ 35 ವರ್ಷ ಯುವಕರು ಹೆಂಗೆ ಜಾಗೃತ ಆಗ್ಬೇಕು ಅಂತ ನಾವು ಕಾಮೆಂಟ್ ಎಲ್ಲ ಓದ್ತೇವ್ರಪ್ಪ. ಮತ್ತು ಹುಲ್ಲೊಳ್ಳೆಯವ್ರು ನೀವು ಹೇಳಿದ್ದು ನಿಜ ಆಗುತ್ತೆ. ಹೌದು, ನಿಜಾನ ಆಗುತ್ತಿಲ್ಲ. ಮುತ್ತು ನೋಡ್ಯವ್ರ ಈಗ ಜನರ ನಾಡಿ ಮಿಡಿತ ಹೆಂಗಿದೆ ಅಂತೇಳಿ ಈಗ ಹೇಳತ್ತಾರ ಅವ್ರು. ಅವ್ರಿಗೆಲ್ಲ ಎಷ್ಟೆಷ್ಟು ಹೋಟ್ ಬೀಳ್ತಾವ ಅನ್ನೋದು ಅವ್ರಿಗೆ ಗೊತ್ತೈತಿ. 4 ಗಂಟೆ ಮುಂದೆ ಹೇಳೋರು.
ಜನ ಆಶೀರ್ವಾದ ಮಾಡ್ರು, PKPS ಆಶೀರ್ವಾದ ಮಾಡ್ರು, ಅವರ ಋಣವನ್ನು ನಾನು ತೀರ್ಸೋಂಗಿಲ್ಲ ಅಂತ. ಈಗಾಗಲೇ ರೊಕ್ಕ ಕೊಟ್ಟು ಋಣ ತೀರ್ಸಿದಾರಲ್ಲ, ಮತ್ತೇನು ತೀರ್ಸವ್ರು? ಇಲ್ಲಿ ರೊಕ್ಕ ತೆಗಿಯಕ್ಕೆ ಬರೋರಲ್ಲ. ಈಗ ರೈತರು ಯಾರು ಇದ್ರ ನೆನಪಾದ್ರ, ಕಾರ್ಮಿಕರು ನೆನಪಾದ್ರ, 2ನೇ ಹಂತದ ನಾಯಕರು ನೆನಪಾದ್ರ, ಎಲ್ಲ ನಿಮಗೆ ಬೇಕು, ನಿಮ್ಮ ಮಕ್ಕಳಿಗೆ ಬೇಕು. ಸುಮ್ಮ ಲೇಡೀಸ್ ಇದ್ರೆ ಮತ್ತೆಲ್ಲ ತರೋರ. ಮತ್ತೆ ಒಂದು 10 ಮಂದಿ PKPS ಏನು ಪ್ರತಿನಿಧಿಗಳು ಕೋರ್ಟಿಗೆ ಹೋಗ್ಬೇಕೀಗ. ಕೋರ್ಟಿಗೆ ಹೋಗಿ 33% ಏನಿತ್ತು ಅದ್ರ ಪ್ರಕಾರ ಚುನಾವಣೆ ನಡೆದಿಲ್ಲ, ನಾವು ಕೋರ್ಟಿಗೆ ಹೋಗ್ತೇವೆ ಅಂತ ಹೋಗಿ ಅಲ್ಲಿ ಸ್ಟೇ ತಂದರು, ಅಧ್ಯಕ್ಷ ಸ್ಥಾನಕ್ಕೆ ಸ್ಟೇ ತಂದರು ಅಂತೇಳಿ. ನಾಳೆ ಸ್ಟೇ ಸ್ಥಾನ ಅಂತೇಳಿ ಅಧ್ಯಕ್ಷ ಸ್ಥಾನ ಘೋಷಣೆ ಮಾಡಬೇಡ್ರಿ, 33% ನಮ್ಗೆ ಕೊಟ್ಟ ನಂತರ, ಯಾಕಂದ್ರೆ ಕರ್ನಾಟಕ ಗೆಜೆಟ್ ಆಗೈತೆ ಅದು. ಏನು ರಾಜ್ಯನ ಅವ್ರು ತುಮಕೂರದಲ್ಲಿ ಅದನ್ನ ಮಾಡಿ ತೋರಿಸಿದಾರ, ಇಲ್ಲಿ ಮಾಡಿಲ್ಲ. ಅವರು ಎಲ್ಲ ಮುಚ್ಚಿಡತ್ತಾರ. ಕೇಂದ್ರ ಸರ್ಕಾರದ ಅನುದಾನ 150 ಯೋಜನೆಗಳು ಬರ್ತಾವಂತ. ಇರಾನ್ ಕಡಾಡಿಯೋದು ಗೊತ್ತು. 50% ಸಬ್ಸಿಡಿ, ಟ್ರ್ಯಾಕ್ಟರ್ಕ ಅದಕ್ಕೆ ಇದಕ್ಕೆ ತಮಗೆ ಯಾರು ಬೇಕಾದ್ರೆ ಟ್ರ್ಯಾಕ್ಟರ್ ಕೊಡ್ತಾರೆ. ಆದ್ರೆ ಇವ್ರು ಏನು ಹೇಳ್ತಾರ, ಎಲ್ಲರೂ ಟ್ರ್ಯಾಕ್ಟರ್ ಕೊಡುವಂಥ ಜವಾಬ್ದಾರಿ ನಮ್ದ ಅಂತ. ಮತ್ತು 125 ಸೀಟ ನಾವು DC ಬ್ಯಾಂಕ್ ತುಂಬ್ತೇವೆ, ಎಲ್ಲ ನಮೂನ, ಅಲ್ಲಿ ಹೋಗ್ಬೇಡ್ರಿ, ನಮ್ಮ ಕಡೆ ಬರ್ರಿ ಅಂತೇಳಿ ಹೇಳ್ತಾರ. ಯಾರು ಬಾಲ್ಚಂದ್ ಜಾರಕಿಹೊಳಿ ಅಲ್ಲಿ ಹೋಗಾರು DC ಬ್ಯಾಂಕ್ ಬಿಟ್ಟ ಇಲ್ಲೇ ಹೋಗಬೇಕಲ್ಲೇ, ಅಲ್ಲಿ ಹೋಗಿನ ಇಲ್ಲಿ ಬರ್ಬೇಕ. ಹೆಂಗೆ ಈ ನಾಮಿನೇಷನ್ ಮಾಡುವಂಥದ್ದು ಸತೀಶ್ ಜಾರಕಿಹೊಳಿ ಆಶೀರ್ವಾದ ಪಡೆದನೇ ಇಲ್ಲಿ ಬರ್ಬೇಕಲ್ಲ ನಾಮಿನೇಷನ್ಗೆ. ನಂತರ ದೇವರ ನಿಮ್ದು ಏನು ಗಣಪತಿ ಅಲ್ಲಿ ಆಶೀರ್ವಾದ, ಅದಕ್ಕೆ ಹಂಗಾಗ್ತಿತ್ತು ಅದು. ಶ್ರೀಕಾಂತ್ ಭಜಂತ್ರಿ ಧನ್ಯವಾದಗಳು. ಮುತ್ತು ಹೊಳ್ಳೊಳ್ಳೆಯವರು. DCC ಬ್ಯಾಂಕ್ ಎಲೆಕ್ಷನ್ ಬಹಳ ಥಿಲ್ಲರ್ ಇದೆ. ಎಲ್ಲಿ ಥಿಲ್ಲರ್? ಎಲ್ಲ ಹೇಳಿದಿಲ್ಲ, ಥಿಲ್ಲರ್ ಇಲ್ಲ. ಎಲ್ಲ ಹೇಳಿದ್ರಲ್ಲ, ಥಿಲ್ಲರ್ ಎಲ್ಲಿ ಥಿಲ್ಲರ್ ಐತಿ? ಅವ್ರಿಗೆ ಥಿಲ್ಲರ್ ಐತಿ, ನಿಮಗೆ ಥಿಲ್ಲರ್ ಐತಿ, ನನಗೆ ಥಿಲ್ಲರ್ ಇಲ್ಲ. ಎಟ್ಟೆಟ್ಟು ಮತ ಅಂತರದಿಂದ ಬರ್ತಾರೆ ಹೇಳೇನ? ಎಲ್ಲ ಹೇಳಿತ್ಲ ಬೆಳಗಿಂದ. ತುಮದಲ್ಲಿ 1-2 ಮತ ಅಂತರದಿಂದ ಆಗ್ತೈತಿ, ಆದ್ರೆ ಅಲ್ಲಿ ಸಮಾನ ಆಗ್ತೈತಿ. ಆದ್ರೆ ಅಲ್ಲಿ ಡಿಕ್ಲೇರ್ ಮಾಡಬಾರಂತ ಕೋರ್ಟಿಂದ ಬಂದಿತ್ತಲ್ಲ. ಇಲ್ಲಿ ಹುಕ್ಕೇರಿಯಲ್ಲಿ ಬಹುಮತದಿಂದ ರಮೇಶ್ ಕತ್ತಿಯವರು ಬರ್ತಾರೆ, ಅಲ್ಲಿ ಜೊಲ್ಲೆಯವರು ಬರ್ತಾರೆ. ಜೊಲ್ಲೆಯವರು ಬರಲಿಲ್ಲ ಅಂದ್ರೆ ಉತ್ತಮ್ ಪಾಟೀಲ್ ಬರ್ತಾರೆ ಅಂತ ಹೇಳ್ತೇವೆ. ಹೆಂಗ? ಶರತ್ ಪವಾರು ಪ್ರಭಾಕರ್ ಕೋರ್ಗೆ ಫೋನ್ ಮಾಡಿದ್ರ, ಕೌಟಿಮಠ ಅವ್ರು ಫೋನ್ ಮಾಡಿದ್ರ, ಪ್ರಕಾಶ್ ಹುಕ್ಕೇರಿ, ಗಣೇಶ್ ಹುಕ್ಕೇರಿ ಇವ್ರ ಪರವಾಗಿ ಮಾಡಿದ್ರ, ಉತ್ತಮ್ ಪಾಟೀಲ್ ಪರವಾಗಿ ಮಾಡಿದ್ರ, ರಮೇಶ್ ಕತ್ತಿಯವರು ಉತ್ತಮ್ ಪಾಟೀಲ್ ಪರವಾಗಿ ಇದಾರ. ಉತ್ತಮ್ ಪಾಟೀಲ್ರು 10 ಇದ್ದದ್ದು 20 ಮಾಡ್ಕೊಂಡಿದ್ರ, ರಾಣಾ ಸಾಬ್ ಜೊಲ್ಲೆಯವ್ರಿಗಿಂತ ಹೆಚ್ಚು ರೊಕ್ಕ ಕೊಟ್ಟಿದ್ರ, ಅವ್ರು ಬರ್ತಾರು. ಎಲ್ಲನೂ ಹೇಳ್ತಿಲ್ಲ. ಮತ್ತು ಅಷ್ಟಾಗಿ ರಾಣಾ ಸಾಬ್ ಜೊಲ್ಲೆ ಗೆಲ್ತಾರಂತ ಹೇಳ್ಬೋದು. ಇಲ್ಲಿ ಲಕ್ಷ್ಮಣ ಸವದಿ ಅವ್ರಿಗೆ ಭಾಳ ಮತದಿಂದ ಗೆಲ್ತಾರಂತಂದ್ರೆ, ಇಲ್ಲಿ ಕ್ಯಾಂಡಿಡೇಟ್ ಅವ್ರನ್ನ ದುಡ್ಡು ಖಾಲಿ ಮಾಡಕ್ಕೆ ನಿಲ್ಸಿದಾರಲ್ಲ ವಿರೋಧಿಗಳು. ಆದ್ರೆ 4 ಗಂಟೆ ಮುಂದೆ ವಿರೋಧ ಇರಂಗಿಲ್ಲ. ಆಯ್ತು ರೀ, ಎಲ್ಲ ಮರ್ತು ಬಿಡೋಣ, DCC ಬ್ಯಾಂಕ್ದಾಗ ಎಷ್ಟು ಸಾಲ ಕೊಡಬೇಕು ರೈತರಿಗೆ, ನಾವೆಲ್ಲ ಇನ್ನು ಮುಂದೆ ಕೂತು ಡಿಸ್ಕಷನ್ ಮಾಡ್ತೇವೆ ಅಂತ ಹೇಳ್ತಾರೆ. ಇನ್ನೊಮ್ಮೆ ಹೇಳಿ ಏನು ಹೇಳ್ತಾರೆ ತೆಗೆದು ನೋಡ್ರಿ. ಸಂತೋಷಿ ಧನ್ಯವಾದಗಳು ಸರ್. ನಾವು 18ರಿಂದ 35 ವರ್ಷ ಏನು ಯುವಕರದಾರ ಅವ್ರ ಜಾಗೃತಿಯಿಂದ ಇರಬೇಕು. ಯಾವಾಗ ಧ್ವಜ ಹಿಡಿಬೇಕು, ಯಾವಾಗ ಧ್ವಜ ಹಿಡಿಬಾರ್ದು, ಏನು ಮಾಡೋದು. ಅವ್ರು ಹೆಂಗೆ ಮಿಲಾಪಿ ಕುಸ್ತಿ ಆಡ್ತಾರಲ್ಲ, ಇನ್ನು 4 ಗಂಟೆ ಮುಂದೆ ಮುಗೀತು. ಈಗ ಒಂದು 15-20 ನಿಮಿಷ ನಿಂತು ನೋಡ್ರಲ್ಲಿ, ಫೋಟೋ ಹಾಕಿದ ಹೊರಗೆ ಬಂದು ಇಲ್ಯಾಕೆ ನಿಂತಿದ್ದು ಅಂತ ಕೇಳ್ತಾರ ಅವ್ರು. ಹಿಡಿದು ಎಲ್ಲ ಹಿಡಿದು ಇಟ್ಕೊಂಡಿಲ್ಲ, ಎಲ್ಲ ಸಮಾಧಾನ, ಎಲ್ಲ ಶಾಂತ. ಈಗ ಸೈಲೆಂಟ್ ಇದ್ದವ್ರು ವೈಲೆಂಟ್ ಆಗ್ತಾರೆ. ಹೋಗು ಮನ್ಯಾಗ ಹುಡುಕಾಡ್ತಿರ್ತಾರ ಮಕ್ಕಳೆಲ್ಲ ಅಂತ. ಪಾರ್ಟಿಯಲ್ಲಿ ಏನೂ ಇಲ್ಲ. ಎಲ್ಲ ಕೊಡೋದೆಲ್ಲ ಕೊಟ್ಟಿರ್ತಾರಲ್ಲ, ಮತ್ತು ಬೆಳಗ್ಗೆಯಿಂದ ಎಲ್ಲ ಕೊಟ್ಟು ಎಲ್ಲ ಕರೆಕ್ಟ್ ಓಟ್ ಆಗಿದ ಕೂಡಲೇ ಸ್ವಲ್ಪ ಇದನ್ನು ಕೊಡ್ತಾರೆ, ಟಿಪ್ಸ್ ಕೊಡ್ತಾರೆ. ಹೋಗ್ರಿಪ್ಪ, ನಿಮ್ದು ಅಲ್ಲಿ ಇಲ್ಲಿ ಅಡ್ಡಾಡಕ್ಕೆ ಹೋಗ್ಬೇಡ್ರಿ, ಹೋಗ್ರಿ ನಿಮ್ಮ ಮನ್ಯಾಗನ ನೀವು ಬಾಟ್ಲಿ ಕುಡಿ ಅಂತ ಓಪನ್ ಐತೆ. ಎಲ್ಲ ಓಪನ್ ಸೀಕ್ರೆಟ್, ಏನಿಲ್ಲ, ಥಿಲ್ಲರ್ ಇಲ್ಲ, ಏನಿಲ್ಲ. ಗೊತ್ತಾತಿಲ್ರಿ? ಅದಕ್ಕೆ ಎಚ್ಚರಿಕೆಯಿಂದ ಇರಬೇಕು ಅಂತ ನಾವು ಹೇಳ್ತೇವೆ. ಇನ್ನು ಹೊಸಬ್ರು ಬರಲಿಕ್ಕೆ ಇಲ್ಲಿ ಅವಕಾಶ ಇಲ್ಲ. ಹೊಸಬ್ರು ಬರಲಿಕ್ಕೆ ಯಾರಿಗೂ ಅವಕಾಶ ಕೊಡಂಗಿಲ್ಲ ಅವರು. ಏನು ರಮೇಶ್ ಏನು ಹೇಳ್ತಾರ, ರಮೇಶ್ ಕತ್ತಿಯವರು ನೀನೇನು ಹೇಳಿದ್ರು, ಇದು ಧರ್ಮ ಅಧರ್ಮದ ಮಧ್ಯೆ ಯುದ್ಧ ಅಂತ ಹೇಳಿದ್ರ. ಹೌದಾ? ಧರ್ಮ ಯಾವುದು ಅಧರ್ಮ ಅದು ಕೇಳ್ರಿ, ಹೇಳಂಗಿಲ್ಲ ಅವ್ರು. ಇವ್ರ ಹಿರಿಯರು ಯಾರು ಬಂದ್ರ ಅಲ್ಲಿ ಕೂತ್ರ ಇವ್ರ ಕಾಲು ಮುಗಿತಾರ, ಇವ್ರು ಎದ್ದು ನಿಲ್ತಾರ. ಇಲ್ಲ, ಅದು ಅಧರ್ಮ ಆಯ್ತಿಲ್ಲೋ. ಮತ್ತು ಧರ್ಮ ಅಧರ್ಮ ಬಗ್ಗೆ ಮಾತಾಡಕ್ಕೆ ಇವ್ರಿಗೇನು ನೈತಿಕತೆ ಇದೆ? ಇಲ್ಲ. ವಿರೋಧಿಗಳು ಬ್ಯಾಂಕ್ ಲೂಟಿ ಮಾಡ್ತಾರಂತ. ನೀವು ಎಷ್ಟ ಹೀರಾ ಸಕ್ಕರೆ ಕಟ್ಟಿ ಲೂಟಿ ಮಾಡಿರಿ, ಎಲ್ಲ ಓಪನ್ ಹೇಳಿದ್ರಲ್ಲ ಅವರು. ಈಗ ಜಾರಕಿಹೊಳಿ ಸಹೋದರ ಅಲ್ಲಿ ತಗೋಲಿಲ್ಲ ಅಂತ ಹೇಳಿರಿ, ಏನು ಅಲ್ಲಿ ತಗೋಲಿಲ್ಲ, ಅವ್ರು ಸಾಲ ಬೇಕಾಗಿತ್ತು. ಅವ್ರು ಇನ್ನು ಮುಂದೆ ಅಪೇಕ್ಷ ಬ್ಯಾಂಕ್ದಿಂದ ತೊಗೊಂಡ್ರೆ, ಬಿಜಾಪುರದಿಂದ ತೊಗೊಂಡ್ರೆ, ಬೇರೆ ಕಡೆ ತೊಗೊಂಡ್ರೆ ನೀವೇನು ಮಾಡೋದ್ರಿ? ಲಕ್ಷ್ಮಣ ಸಹೋದರ ಹತ್ರನ 1 ಪೈಸೆ ತೊಗೊಲಿಲ್ಲ, ನನ್ನ ಮೇಲೆ ಅಪಾದ ಬರ್ತೈತೆ ಅಂತೇಳಿ. ಮತ್ತು ಅಪೇಕ್ಷ ಬ್ಯಾಂಕ್ದಿಂದ ತೊಗೊಂಡ್ರಿ, ಬೇರೆ DCC ಬ್ಯಾಂಕ್ ತೊಗೊಂಡ್ರಿ, ತುಂಬಲಿಲ್ಲ ಅಪಾದ ಬರೋದಲ್ಲ ಎಲ್ಲ ಹೇಳಿದ್ರಿ. ಅದು ಹಳೆಯಲ್ಲ ಮಗಳ ಗಂಡ ಅಂತಾರಲ್ಲ, ಹಂಗೆ ಇವ್ರದ ಗಟ್ಟಿ ಮಾಡ್ಯಾರ, ರೊಟ್ಟಿ ಮಾಡ್ತಾರೆ, ತೆಳಗದ ಅಂಬ್ಲಿ ಮಾಡ್ತಾರೆ. ಬಾಯ್ಕೇನು ಪಾಪ ಅವರು ವರದಿಗಾರ, ಇವ್ರದ್ದು ಬೈಟ್ ತೊಗೊಂಬ ಅಂತ ಮೇಲಿನವ್ರದ್ದು ಆದೇಶ. ಎಲ್ಲರೂ ಏನು ನಿಜದವ್ರು ಎಲ್ಲರದ್ದು ಬೈಟ್, ಅಪೋಸಿಷನ್ ಬೈಟ್.
DC ಬೈಟ್, ಏನು SP ಬೈಟ್, ಎಲ್ಲರದ ಬೈಟ್. ಈಗ 7 ರೂಮ್ದಾಗ ಎನ್ಸಿದಾರ ಅಂತೇಳಿ ಎಲ್ಲ ಮುಗ್ದೈತಿ. ಈಗ ಸುಮಾರು 4 ಗಂಟೆ ತನಕ ಎಲ್ಲ ಮುಗ್ದೈತಿ ಈಗ ಎನ್ಸೋದು. ಎಷ್ಟು ಎನ್ಸಾರ, ಎಷ್ಟು ಎನ್ಸಕ್ಕೆ ಎಷ್ಟು ಇದಾವ ಅಲ್ಲಿ ಅಂದ್ರೆ 4 ಗಂಟೆ 9-4. ಯಾಕಂದ್ರೆ ಯಾರು ಲೇಟ್ ಮಾಡಿ ಬಂದರು ಒಬ್ಬರು, ಈಗೆಲ್ಲ ಮುಗಿಸೋದು ಕೂತಿದ್ರು, ಪ್ಯಾಕಪ್ ಮಾಡಿದ್ರೆ ನಾವು ಕೋರ್ಟಿಗೆ ಹೋಗ್ತಾನೆ 4 ಗಂಟೆ ಅಂತ ಯಾಕೆ ಹೇಳಿದ್ರೆ ಅಂತ. ಅದಕ್ಕೆ 4 ಗಂಟೆ ರೂಲ್ಸ್ ರೀಲ್ಸ್ 4 ಗಂಟೆ ಎಲ್ಲ ಮುಗ್ದೈತಿ. ಏನಕ್ಕೆ ಎಲ್ಲ ಮುಗ್ದೈತಿ. ಯಾರ್ಯಾರು ಎಟ್ಟೆಟ್ಟು ಆರಿಸ್ಕೊಂತ ನಾವೆಲ್ಲ ಹೇಳಿದೆವು. ಪದೇ ಪದೇ ಏನು ಹೇಳಂಗಿಲ್ಲ. ಪ್ರಕಾಶ್ ಮಿರ್ಜಿ ಅವರ ಧನ್ಯವಾದಗಳು ಸರ್. ಸಂತೋಷ್ ದಾನಪ್ಪಗಳ ಧನ್ಯವಾದಗಳು ಸರ್. ನೀವೆಲ್ಲ ವೀಕ್ಷಣೆ ಮಾಡಿದ್ದಕ್ಕಾಗಿ ಧನ್ಯವಾದ. ಈಗೇನೈತಿ, ಫೋನ್ ಹಿಡಿದು ಬಿಡ್ದೆ 1,300 ಬರ್ತಾವ ಅಂದ್ರೆ ನೋಡಿದವರು ಫೋನ್ ಹಿಡಿದು ಬಿಡ್ದೆ. ಯಾಕಂದ್ರೆ ಸತ್ಯ ಹೇಳೋರು ನಾವು ಒಬ್ಬರ ಧೈರ್ಯದಿಂದ ಹೇಳ್ತೇವೆ. ಬಾಪುಗೌಡರು ಅದನ್ನು 4 ಗಂಟೆ ನಂತರ ಸ್ಪಷ್ಟ ಚಿತ್ರಣ ಗೊತ್ತಾಗ್ತಿದೆ ಅಂತ ಹೇಳ್ತಾರೆ. ಸ್ಪಷ್ಟ ಚಿತ್ರಣ ಈಗ ಹೇಳಿದವಲ್ಲ ನಾವು, ಸ್ವಲ್ಪ ಅಂತರ 1-2 ಮತ ಅಷ್ಟೇ ಬಿಟ್ಟಿದ್ದೇವೆ ನಾವು. ಎಲ್ಲ ಹೇಳಿದಲ್ಲ, ದೊಡ್ಡ ಮತ ಅಂತರ ಏನು ಮತ ಏನು ಇಷ್ಟ ಬೀಳ್ತಾ ಅಂತ ಹೇಳೋದೈತಿ. ಇಷ್ಟ ಬೀಳ್ತಾ ಅಂತ ಅವ್ರಿಗೆಲ್ಲ ಗೊತ್ತಿದ್ದಾರೆ, ಅವ್ರು ಹೇಳಂಗಿಲ್ಲ. 4 ಗಂಟೆ ಮುಂದೆ ಕೇಳ್ರವ್ರು, ಮೈಕ್ ಇಡ್ರೆ ಓಡಿ ಹೋಗ್ತಾರೆ ಅವರು. ಗೆದ್ದು ಬಂತಾರೆ ಕೇಳ್ರಲ್ಲ, ಏನ್ರಿ ವಿರೋಧ ಬಣದಲ್ಲಿ ನೀವು ಅಧ್ಯಕ್ಷ ಯಾರಾಗೋರಂತ. ನಾವು ಎಲ್ಲ ಕೂತು ಚರ್ಚೆ ಮಾಡಿ ಅಧ್ಯಕ್ಷ ಸ್ಥಾನವನ್ನು ನಿರ್ಣಯ ಮಾಡ್ತೇವೆ ಅಂತ ಹೇಳ್ತಾರೆ. ಯಾರು? ರಾಜೀವ್ ಕಾಗೆ ಅವರು. ಇವ್ರ ಕಡೆ ಎಷ್ಟಿದಾವು ಜೋಡೆತ್ತುಗಳಿದಾವ. ಇನ್ನು ಇವರು ಏನೋ ಮಾತಾಡ್ಸಂಗ ಕುಳಿತುಕೊಂಡು ನಾವು ಅಧ್ಯಕ್ಷ ಸ್ಥಾನ ನಿರ್ಧಾರ ಮಾಡ್ತೇವೆ ಅಂದ್ರೆ 8 ಮಂದಿ 2 ಮಂದಿ ಕುಳಿತುಕೊಂಡು ನಿರ್ಧಾರ ಮಾಡೋರ. ಅಲ್ಲಿ 9 ಬೇಕಲ್ಲ ಅಧ್ಯಕ್ಷಕ ಹೇಳೋದ್ರಿ. ನಮ್ಮ ಕಡೆ ಗಣೇಶ್ ಹುಕ್ಕೇರಿ ಇದಾರ, ನಮ್ಮ ಕಡೆ ವಿಶ್ವನಾಥ್ ವೈದ್ಯ ಬರ್ತಾರ. ಇವ್ರು ಲೆಕ್ಕಗಳು, ಇವರು ಎಲ್ಲ ಲೆಕ್ಕ. ಮತ್ತೇನು ಆರಿಸಿ ಬಂದಾರಲ್ಲ ಅನ್ನೋರು ಅವ್ರು ನಮ್ಮ ಕಡೆ ಬರ್ತಾರೆ. ಎಲ್ಲ ಸುಳ್ಳ ಹೇಳ್ಕೊತ ಹೋದ್ರಿ. ಮತ್ತು ಮೈಕ್ ಹಿಡಿದ್ರೆ ಏನೋ ಹೇಳ್ಬೇಕಲ್ಲ. ಸಂತುಬಾಯ್ ಧನ್ಯವಾದಗಳು. ಹಿಂಗೆ ಹೇಳ್ಕೊತ ಹೋಗ್ತಾರ. ಅದಕ್ಕೆ 18-35 ವರ್ಷ ಯುವಕರು ಜಾಗೃತ ಆಗಿ ಈಗ ಮಾಡಿದ್ದೇವೆ. ಈಗ ಯಾಕೆ ಮಾಡಿದ್ದೇವೆ? ಈಗ ಜಾತ್ರೆ ಚುರುಮುರಿ ಮಾರಾತವ 4 ಗಂಟೆ ತನಕ ಅಷ್ಟ ನೋಡಾರಲ್ಲ ನೀವು. 4-5 ಗಂಟೆ ತನಕ ಭಾಳ ಮಾಡಿ ನಾಳೆ ಬೆಳಿಗ್ಗೆ ಒಂದು ವಿಡಿಯೋ ನೋಡ್ತೀರಿ. ಆದ್ರೆ ನಮ್ಮದು ನಾಳೆ ಸಂಜೆ ಹೊತ್ತು ವಿಡಿಯೋ ಭಾಳ ಇಂಪಾರ್ಟೆಂಟ್ ಇದೆ. ಯಾರ್ಯಾರು ಎಲ್ಲೆಲ್ಲಿ ಇಟ್ರು, ಯಾವ ಹೋಟೆಲ್ದಾಗ ಇಟ್ರು. ಈಗ AK-47 ಅದು ಉಮೇಶ್ ಕತ್ತಿಯವರ ಮಗ ನಡೆಸ್ತಾರಲ್ಲ, ಅಲ್ಲಿ ಅವ್ರು ಇಟ್ಟಿದ್ರು. ನಂತರ ಬೆಳಗಾವಿ ಏನು ಕ್ಲಬ್ ರೋಡ್ದಾಗ ಇತ್ತಲ್ಲ ಇಪ್ಪ ಹೋಟೆಲ್ದಾಗ ಸಾಕಷ್ಟು ಜನ ಇಟ್ಟಿದ್ರು. ನಂತರ ಇಲ್ಲಿ ವೆಲ್ಕಮ್ ಹೋಟೆಲ್ ಜಲ್ಲಿ ಅವ್ರು ಇಟ್ಟಿದ್ರು. ಎಲ್ಲ ಇದಾವ. ಎಲ್ಲಿದ್ದು ಹೋದ್ರು, ಎಲ್ಲಿ ಬಂದರು ಎಲ್ಲ ಹೇಳ್ತವಲ್ಲ. ಎಲ್ಲ ಹೇಳ್ಬೇಕೀಗ. ಇವರು ಸ್ವಲ್ಪ ಬಿಡಂಗಿಲ್ಲ. ಎಲ್ಲರಿಗೆ ಸೇವ್ ಮಾಡ್ಬೇಕಾದ್ರೆ ಏನು ಎಲ್ಲ ಸ್ವಲ್ಪ ಇಲ್ಲಿ ಬಿಡ್ತಾನವ ಇಲ್ಲ. ಎಲ್ಲನ ಕರೆಕ್ಟ್ ಅಂದಾಗ ಕರೆಕ್ಟ್ ಆಗೋದಿದೆ. ಮತ್ತು 8553142323ಗೆ ಸ್ವಲ್ಪ ಫೋನ್ಪೇ ಮತ್ತು ಗೂಗಲ್ ಪೇ ಮಾಡಿದ್ರೆ ಭಿಕ್ಷೆ ಬಿಡತ್ತೀರ ಅಂತ ಕೇಳ್ತಾನ. ಮತ್ತು ಅವ್ರ ಕಡೆ ಹೋದ್ರೆ ಭಿಕ್ಷಾನ ಬಿಡಂಗಿಲ್ಲ. ನಮ್ಮನ್ನು ಕುಣಿಸಿ ಆಶೀರ್ವಾದ ಮಾಡಿ ಇಷ್ಟು ತಗೋರಿ, ನಮ್ದು ಹೇಳ್ಬೇಡ್ರಿ, ಇದು ಪ್ಯಾಕೆಟ್ಗೆ ಹಚ್ಚಿ ದೊಡ್ಡ ಪ್ಯಾಕೆಟ್. ಮತ್ತು ನೀವೇನು ಚಿಲ್ಲರ್ ಕೊಡತ್ತಿರಲ್ಲ, ಅಲ್ಲಿ ದೊಡ್ಡ ಬಂಡಲ್ ನೋಟ್ ಇದಾವ. ಆ ಕಡೆ ಹೋಗಿಲ್ಲ ನಾವು. ಬಂಡಲ್ ಯಾರ ಕಡೆ ಗೊತ್ತೈತಿ, ಎಷ್ಟು ತರೋದು ಗೊತ್ತೈತಿ, ಹೆಂಗೆ ಕಂಡೀಷನ್ ಹಾಕಿ ತರೋದು ಗೊತ್ತೈತಿ ನಮಗೆ. ಆ ಕಂಡೀಷನ್ಗೆ ಈಗ ಸದ್ಯ ಒಪ್ತಾರೆ. ಯಾಕಂದ್ರೆ ಸಾವಿರಾರು ಜನ ನೋಡತೈತಿ. ಎಲ್ಲಿ ಅವನು ಕೂತು ಯಾವ ಟನ್ದಾಗ ಏನು ಹೇಳ್ತಾರೆ ಗೊತ್ತಿಲ್ಲ. ಮತ್ತು ನಾವು ಲೈವ್ ಬರೋದು ಯಾವ ಟನ್ದಾಗ ಎಲ್ಲಿ ಹೆಂಗ ಏನು ಯಾರಿಗೂ ಗೊತ್ತಿಲ್ಲ. ಯಾಕಂದ್ರೆ ಲೈವ್ದಲ್ಲಿ ನಾ ಬರ್ತೇನೆ ಅಂದ್ರೆ ಇದೇ ಮಂದಿಲ್ಲ, ಈ ಕಾಮೆಂಟ್ ಮಾಡೋ ಮಂದಿ ಏನಿರ್ತಲ್ಲ ಅವರ ಪದೇ ಮಾಡ್ರೆ ಹೊಸವ್ರು ಹೆಂಗೆ ಕಾಮೆಂಟ್ ಮಾಡೋರು, ಅದಕ್ಕೆ ಹೊಸವ್ರು ಕಾಮೆಂಟ್ ಮಾಡ್ತಿರ್ಗ ಧನ್ಯವಾದಗಳು. ನೋಡತ್ತೀರಿ ಭಾಳ ಕರೆಕ್ಟ್ ಇದೆ. ಆದ್ರೆ ಇವರು ಮಿಲಾಪಿ ಕುಸ್ತಿ ಹೆಂಗಾತು, ಯಾರು ಎಷ್ಟು ಪ್ರಮಾಣದಲ್ಲಿ ಸೋತರು, ಯಾರಿಗೆ ಕೈ ಕೊಟ್ಟರು, ಯಾಕೆ ಶರದ್ ಪವಾರ್ ಮಾತ ಇವ್ರು ಕೇಳಿಲ್ಲ, ಅದು ಹಿನ್ನೆಲೆ ಏನು ಅಂತ ಸುಭಾಷ್ ಜೋಶಿ ಅವರು, ನಂತರ ಅಣ್ಣಾ ಕೋಟಿವಲ್ಲಿ ಅವರು, ಅಂಥವ್ರು 7-8 ಜನ ಇದ್ದಾರೆ. ಉತ್ತಮ್ ಪಟ್ಲ ಆರಿಸಿ ತರಬೇಕು, ಸಜ್ಜನ್ ರಾಜಕಾರಣಿ ಆರಿಸ್ಬೇಕು. ಹೌದು, ನಮ್ಮದು ಹಂಗೆ ಇದೆ. ಸಜ್ಜನ್ ರಾಜಕಾರಣಿಗಳಿಗೆ ಬರ್ಬೇಕಿನ್ನು ಮುಂದೆ. ಅದಕ್ಕೆ 8 ಟಿಕೆಟ್ ಕೊಡ್ತಾರಲ್ಲ ಅಧಿಕೃತವಾಗಿ ಇವ್ರು ತರ್ತಾರೆ. ರೋಸ್ ಜಾರಕಿಹೊಳಿ 10 ತರ್ತಾರೆ. ಸರ್ಕಾರ ಐತೆ ಅವ್ರಿಗೆ 10 ಕೊಡ್ತಾರೆ. ಕೊಡ್ಲಿಲ್ಲ ನನಗೇನು ಬೇಡ, ನನಗೆ 1 ಕೊಡ ಅಂತಾರೆ. ಎಲ್ಲ ಸೋಲ್ಸ್ತಾರೆ. BJP ಗೌರ್ಮೆಂಟ್ದಲ್ಲಿ ಮಿಂಗಲ್ ಆಗ್ತಾರೆ, CM ಆಗ್ತಾರೆ. ಅವರು ಆಗ್ತಾರೆ. ಯಾರು CM ತಪ್ಸಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಈಗ DCC ಬ್ಯಾಂಕ್ ನಾವು ತಪ್ಪಿಸ್ತೇವೆ ಅಂತಂದಲ್ಲಿ ಹಿಂಗಾಯ್ತು ಏನು ಮಾಡಿದ್ರು? ಗಪ್ ಕೂತಿರಲಿಲ್ಲ, ಯಾರೂ ಬಾಯ್ ಬಿಡಲಿಲ್ಲ. ಮಹೇಶ್ ಕೌಟಮಠ, ಪ್ರಭಾಕರ್ ಕೋರವ್ರು ಯಾಕೆ ಬಾಯ್ ಬಿಡಲಿಲ್ಲ? ಅದು ಭಾಳ ಆಶ್ಚರ್ಯ. ಎಲ್ಲರೂ ಅದನ್ನ ಕೇಳ್ತಾರೆ, ಅವ್ರು ಯಾಕೆ ಸುಮ್ ಕೂತ್ರಿ ಅಂತ. ನಾವು ಹೇಳಿದ್ವು ಅವ್ರಿಗೆ ರಾಜಕಾರಣ ಬರಂಗಿಲ್ಲಪ್ಪ, ಅದಕ್ಕೆ ಗಪ್ ಕೂತ್ರು. ಅಥವಾ ಅವು KLA ಚೇರ್ಮನ್ ಅಷ್ಟು ಉಳ್ಕೊಂಡ್ರೆ ಸಾಕಂತ ಅವ್ರು ಕೂತ್ರು. KLA ಮತ್ತು ಆ ವಿರೋಧಗಳಿಗೆ ಎಂಟ್ರಿ ಆಗಿ ಬರ್ತಾ ಅದಕ್ಕೆ ಗಪ್ ಕೂತು. ಮುಂದಿನ ರಾಜಕಾರಣ ಏನೋ MP ದಾಗ ನಿಮಗೆ ಕೊಡ್ತೇವ್ರಿ, MLC ನಿಮ್ಮನ್ನು ಮಾಡ್ತೇವೆ ಅಂತ ಏನ್ರಿ ಹೇಳಿರ್ತಾರೆ. ಅದಾಯ್ತು, ಅದಕ್ಕೆ ಗಪ್ ಕೂತಾರೆ. ಏನೋ ಕೂಡಲೇ ಮಾತಾಡ್ತಾರಲ್ಲ, ಒಳಗಿನ ಹೊಂದಾಣಿಕೆ ನಿಮಗೇನು ಗೊತ್ತೈತೆ? ಎಲ್ಲ ನಮಗೆ ಯಾರಿಗೆ ಭೇಟಿ ಆಗ್ತಾರೆ,
ಯಾರು ಭೇಟಿ ಆಗ್ತಾರೆ. ಯಾಕಂದ್ರೆ ನಾವು ಸೀನಿಯರ್ ಪತ್ರಕರ್ತರು, 67 ವಯಸ್ಸು, 30 ವರ್ಷದಿಂದ ಈ 35 ವರ್ಷದಿಂದ ಈ ಫೀಲ್ಡ್ದಾಗಿದ್ದೇವೆ. ಈಗ ಯಾಕೆ ಮತ್ತು ಜೋರು ಬಂತಂದ್ರೆ, ಈಗ ಯಾಕೆ ಹೇಳ್ತೇವೆ, ವೈಫೈ ಕೊಟ್ರಲ್ಲ 2,500 ಒಬ್ರು ದೆನಿಗೆ ಕೊಟ್ರಲ್ಲ. ಈಗ ಮೊದಲಿಗೆ ಇಷ್ಟು ಹೇಳತ್ತಿದ್ದು, ಯಾಕಂದ್ರೆ ಇಂಟರ್ನೆಟ್ ಮುಗಿತಿತ್ತು, ನಿಮ್ದು ಅರ್ಧ ನಮ್ದು ಅರ್ಧ. ಈಗ ಹೆಂಗಿಲ್ಲ, ಹಚ್ಚಿ ಹೊಡಿಲ್ಲ, ಬೇಕಾದ ಹೊಡಿಲ್ಲ. ಘೋಡಾ ಅಮರ, ಮೈದಾನ ಅಮರ, ಗಾಡಿ ಅಮರ. ನಾವೆಲ್ಲಿ ಹೇಳ್ತೇವೆ ಯಾರಿಗೆ ಗೊತ್ತು. ಈಗ ಸತೀಶ್ ಜಾರಕಿಹೊಳಿ ಮಾತು ಕೇಳ್ತಾರಿಲ್ಲ. ಒಮ್ಮೆ ಕಾಲಕ್ಕೆ VL ಪಟ್ರು 20-25 ವರ್ಷ ಆಡಿದ್ರು. ನಂತರ ಶಂಕರಾನಂದರು 20-25 ವರ್ಷ ಆಡಿದ್ರು. ಈಗ ಸತೀಶ್ ಜಾರಕಿಹೊಳಿ ಈಗ ಯಾರು ಉಸ್ತುವಾರಿಯಾಗಿ 27 ವರ್ಷ ಆಳತ್ತಾರ. ಆದ್ರೆ ಹಿಡಿದು ಸಿಕ್ಕಿರಲಿಲ್ಲ, ಈಗ ಹಿಡಿದು ಸಿಕ್ಕೈತೆ. ಇನ್ನು ಮತ್ತೆ DCC ಬ್ಯಾಂಕ್ ಯಾಕೆ DCC ಬ್ಯಾಂಕ್ಗೆ ಅವ್ರ ಕೈ ಹಾಕತ್ತಾರಂದ್ರೆ, DCC ಬ್ಯಾಂಕ್ ಹಿಡಿದ್ರೆ ನಾಡಿ ಮಿಡಿತದ, ರಾಜಕಾರಣ ನಾಡಿ ಮಿಡಿತ. PKPS ಹಿಡ್ಕೋತಾರ, ಆ ನಿರ್ದೇಶಕರನ್ನ ಹಿಡ್ಕೋತಾರ. ನಂತರ ಈಗಾಗಲೇ ಬುದ್ಧ ಬಸವ ಅಂಬೇಡ್ಕರ್ ಅದು ಇದೆ. ನಂತರ ಎಲ್ಲ ಕಡೆ ಶಾಖೆ ತೆಗಿತಾರ. ಈಗೇನೋ ಬಂದ್ ಐತಂತ ಒಬ್ರು ಯಾರೋ ಕಾಮೆಂಟ್ ಮಾಡಿದ್ರು, ಬಂದ್ ಏನಾಗಿಲ್ಲ. ಅದೇನು 6 ತಿಂಗಳಾಗಲೇ ಇಲೆಕ್ಷನ್ ಬರ್ತಿತ್ತಲ್ಲ, ಎಲ್ಲ ಎಲೆಕ್ಷನ್ ಬರೋಣ 6 ತಿಂಗಳು ದುಡ್ಡು ತೆಗೆದು ಇಟ್ಟಿರ್ತಾರೆ ರೀ ಅವ್ರು ಸೋತ್ರು ಅಟ್ಟ ಗೆದ್ರು ಅಟ್ಟ ತೆಗೆದು ಇಟ್ಟಿರ್ತಾರ ಹೋತಪ್ಪ ಅಂತ. ಅದಕ್ಕೆ SC ಮಾಳಿಗವ್ರು ರಾಜಕಾರಣ ಮಾಡಕ್ ಬರಲಿಲ್ಲ, EV ಪಾಟೀಲ್ ಅವರು ರಾಜಕಾರಣ ಮಾಡಕ್ ಬರಲಿಲ್ಲ. ಏನು ಸೋತಾರದಲ್ಲ DB ನಾಯ್ಕ ಅವರು ರಾಜಕಾರಣ ಬರಲಿಲ್ಲ. ಈಗ ಉತ್ತಮ್ ಪಾಟೀಲ್ ಅವರು ರಾಜಕಾರಣ ಬರೋತ್ತಲ್ಲ. ಜಾಯ್ನ್ ಆಗ್ರಿ ಸರ್, ಶ್ರೀಕಾಂತ್ ಭಜಂತ್ರಿ ಅವ್ರು ಸರ್ ವಾಂಟ್ ಟು ಜಾಯ್ನ್, ಇವ್ರು ಹಿಡಿಯೋರು. ಶ್ರೀಕಾಂತ್ ಆಗಲ್ಲ, ಈಗ ನಮ್ದೇನು ಎಲ್ಲ ಜಾಯ್ನ್ ಆಗತ್ತಾರಲ್ಲ, ನಮ್ದೇನು ಖುಲ್ಲಾ ಮೈದಾನ. ಅವ್ರು ಜಾಯ್ನ ಇವ್ರು ಜಾಯ್ನ ಅಂತ ಕಾಮೆಂಟ್ ಮಾಡಿ ಏನು ಹೇಳೋದಿಲ್ಲ. ಅದಕ್ಕೆ ದಾರಿ ತಪ್ಪು ನಾವು ಹೇಳುವಂಥ ಹೊತ್ತಿನಲ್ಲಿ ಕೆಲವೊಂದು ಕಾಮೆಂಟ್ಗಳು ಬರ್ತಾವೆ, ಆದ್ರೂ ಸಹಿತ ಮತ್ತೆ ಆ ದಾರಿಗೆ ಬರ್ತವೆ. ಇವತ್ತಿನ ವಿಡಿಯೋ ಅದೇ, ಏನೋ 18-35 ವರ್ಷ ದಾಟ್ಬಾರ. ಮತ್ತು 35 ವರ್ಷದಿಂದ ಯಾರು ದೊಡ್ಡವ್ರದಾರಲ್ಲ ಅವ್ರಿಗೆಲ್ಲ ಗೊತ್ತಿತ್ತದ. ಖರೀ ಮಾತಾಡಂಗಿಲ್ಲ, ಅವರು ಎಲ್ಲ ಹೇಳ್ತಾರ, ಮಾತಾಡಂಗಿಲ್ಲ. ಯಾಕ್ರೋ ನಮ್ಮ ದಂಧಗಳು ಭಾಳ ಅದಾವ್ರಿ, ದಂಧಗಳು ಅಟ್ಕೊಸಿರ್ತಾರೆ. ಮಾರುತಿ ಬಟ್ಟಿ ಧನ್ಯವಾದಗಳು ಸರ್. ಬೆಳಿಗ್ಗೆ ಬಂದಿದ್ರು, ಬೆಳಿಗ್ಗೆ ಸಾಕಟ್ಟು ಪ್ರವಚನ ಇರ್ತಿತ್ತಲ್ಲ, 1 ತಾಸು 1.5 ತಾಸು. ಇವತ್ತು ಬೆಳಿಗ್ಗೆ ಈಗ ಒಂದು ಮಾಡಿದ್ದು DCC ಬ್ಯಾಂಕದ್ದು, ಈಗ 3ನೇದ್ದು ಅದು. ಏನ 4-15 ಅಥವಾ ಒಟ್ಟು ಒಂದು ಬರ್ತೇವೆ ನಾವು, ಯಾವಾಗ ಹೇಳಂಗಿಲ್ಲ. ಮತ್ತೊಂದು ಅಂದ್ರೆ ಜನರಿಗೆ ಅವೇರ್ನೆಸ್ ಮಾಡಬೇಕು, ಯುವಕರನ್ನ ದಾರಿ ತಪ್ಪಿಸೋ. ಯಾಕಂದ್ರೆ ಯುವಕರ ದೇಶದು 35% ಯುವಕರು. ನೀವು ಎಲ್ಲ ಆಗ್ರಿ, ನಿಮ್ಮನ್ನು ಪ್ರಧಾನಮಂತ್ರಿ ನಾನ ಮಾಡ್ತಿರಲ್ಲ, ಮುದುಕರ ಕೈ ಯಾಕೆ ನೀವು ದೇಶ ಕೊಡತ್ತೀರಿ ಅಂತ ನಾ ಕೇಳೋದು. ಅವ್ರು ಬರೋಬ್ಬರ ನಿಮ್ಗೆ ಏನು ಬೇಕಲ್ಲ ಬಾಟ್ಲಿ ಕೊಟ್ಟ ಸರಿಯಾಗಿ ಕೊಡ್ದಾಗ ನಿಶಾನ್ದಾಗ ಇವು ಮುಂದೆ ಬರಬಾರ್ದು, ಹೆಸರು ಹಾಳು ಮಾಡೋದು. ಆ ಕ್ಷೇತ್ರದಾಗೆ ಹುಡುಕಿಗೆ ಮತ್ತೆ ಹಾಕ್ಬೇಕು ನಂತರ ಅನ್ನೋದು, ಸ್ವಲ್ಪ ದುಡ್ಡು ಗಿಡ್ ಮಾಡ್ಕೊಂಡು ಬಂದಿದ್ದಾರಂದ್ರೆ. ಈಗ ನಾವು ಸತ್ಯವಂತರು ಬರ್ಬೇಕು. ಇಲ್ಲಿ ವಿಶ್ವನಾಥ್ ಪಾಟೀಲ್ ಅವರು ಬೈಲಂಗಲಿಂದ ಆಚೆ ಬರ್ಬೇಕು. ನಂತರ ಸುರೇಶ್ ತಾಳವಾರ ಅಂತವ್ರು ಜಿಲ್ಲಾ ಪಂಚಾಯತಿ ಬಂದು ಆರಿಸಿ ಬರ್ಬೇಕು. ಸಾಕಷ್ಟು ಜನ ಇದ್ದಾರೆ ಅವ್ರ. ಈ 1 ಏನು 2 EV ಪಾಟೀಲ್ರು ಮತ್ತೆ ಆರಿಸಿ ಬರ್ಬೇಕು. ಅದ್ರ ಯಾವ ಪಕ್ಷದಿಂದ ಅಂತ ಅವರೇ ನಿರ್ಧಾರ ಮಾಡಬೇಕು. ಇಟ್ಟಾವ್ರ ಶೆಟ್ಟಪ್ಪ ಇಟ್ಟಾವ್ರ ಧನ್ಯವಾದಗಳು. ಮಾರುತಿ ಬಂಟಿ ಧನ್ಯವಾದ ಸರ್. ಸರ್ ಸರ್ ನಮಸ್ಕಾರ. ಒಮ್ಮೆ ಮಾಡ್ರಿ ಮಾರುತಿ ಬಟ್ಟಿ, ನಮಸ್ಕಾರ ಅಂದ್ರೆ ಮುಗೋದು ಹೊತ್ತಲ್ಲ. ನಾವೊಂದು ವಿಷಯ ಸೀರಿಯಸ್ ಹೇಳ್ತಿರ್ತೇವೆ. ನಿಮಗೆ ಕಾಮೆಂಟ್ ಹೆಂಗೆ ಮಾಡೋದಂದ್ರೆ, ಈ ರಾಜಕಾರಣ ತಪ್ಪಿಸ್ಬೋದು ಹೆಂಗೆ ಅಂತ ಕೇಳಿದ್ರೆ ಎಲ್ಲ ಹೇಳಿದೆವು. ಹೆಂಗೆ ತಪ್ಪಿಸ್ಬೋದು, ಇವ್ರು ಹೆಂಗೆ ಆಟ ಆಡ್ಸೋದು, ನಿಮ್ಮನ್ನು ಆಟ ಆಡ್ಸ್ತಾರ, ನೀವು ಹೆಂಗೆ ಅವ್ರನ್ನ ಆಟ ಆಡ್ಸೋದು. ಈಗ ಮಂಗ್ಯಾನ ಆಟ ಆಡಿಸ್ತಿರ್ತಾರಲ್ಲ, ಅದು ಹೆಂಗೆ ಬೇಕಂಗೆ ನೀವು ಮಂಗ್ಯಗಳತೆ ನಾಟಕ ಮಾಡೋದು, ಆಟ ಮಾತ್ರ ಇವ್ರನ್ನ ಆಡಿಸೋದು. ಈ ಮಿಲಾದ್ ಕುಸ್ತಿ ನಿಮ್ಗೆ ಏನು ಗೊತ್ತಾಗಿಲ್ಲ ತೋರಿ, ಸಣ್ಣ ವಯಸ್ಸ. ಸಂತು ಬಸ್ತಿ ಅವ್ರ ಧನ್ಯವಾದ ಸರ್. ಸೂಪರ್ ಸ್ಪೀಚ್ ಸರ್ ಅಲ್ಲ, ನಾವು ಸೂಪರ್ ಇದಾವಲ್ಲ ಅಂತ ಸಂತೋರ್, ನಾವು ಸೂಪರ್ ಇದಾವಲ್ಲ. ಸೂಪರ್ ಸ್ಪೀಚ್ ಅಂದ್ರೆ ಏನ? ಸತ್ಯನ ಸತ್ಯ ಹೇಳತ್ತೇವೆ. ನಾವು ಹೈದಿಲ್ಲಿ ಇದ್ದಾಗ 30 ವರ್ಷ ಹೈದಿಲ್ಲಿ ತೆಗೆದಿಲ್ಲ, 25 ವರ್ಷ ಹೈದಿಲ್ತು. ಅಲ್ಲಿ 2 ಪೇಪರ್ ಓದ್ತಿರು, 16 ಪೇಜ್, 15 ರೂಪಾಯಿ. ಯಾಕೆ ಬಂದಾಗ ನಮ್ಮ ಗೋಡಾನ್ ಬಂದ್ ಮಾಡ್ರಿ ಅಂದ್ರೆ, ಇವ್ರು ಪೇಪರ್ ಏನು ಮಾರ್ತಿದ್ವಲ್ಲ, ಅವ್ರು 15 ರೂಪಾಯಿ ಒಂದು ತೊಗೋತಿದ್ರು. ನಾವು ಕೊಡ್ತಿದ್ದು 5 ರೂಪಾಯಿ ಅವ್ರಿಗೆ ಕಮಿಷನ್, 10 ರೂಪಾಯಿ ನಮಗೆ. ಆ 15 ಕೊಡ್ಲಾತಿರು. ನಾಳೆ ಬರ್ರಿ ನಾಳೆ ಬರ್ರಿ ಅಂತ. ನಾವು ಚಿಕ್ಕೋಡಿಗೆ 10ನಿಗೆ ಅಲ್ಲಿ ಇಲ್ಲಿ ಕಲೆಕ್ಷನ್ ಹೋಗ್ತಿದ್ದಲ್ಲ. ನಾಳೆ ನಾಳೆ ಬರ್ರಿ ಅಂದ್ರೆ ಅಲ್ಲಿ ಯಾಕೆ ಹೋಗ್ತಿ, ಮತ್ತೊಮ್ಮೆ ಓದ್ಕೊಳ್ಳಿ ಬಚ್ಚಾರ ಹೋಗ್ತಿತ್ತಲ್ಲ. ಆಯ್ತಪ್ಪ ಏನು ಮಾಡ್ತಿ ಮಾಡು, ನಮಗೇನಿದೆ ಸ್ವಲ್ಪ ಪ್ರಚಾರ ಬೇಕಾಗಿತ್ತು. ಈಗ ಹಂಗಿಲ್ಲ, ಪ್ರಿಂಟ್ ಇಲ್ಲ ಏನಿಲ್ಲ. ಮೊಬೈಲ್ ತೆಗೆದು ಫೇಸ್ಬುಕ್ ಹೋಗೋದು, ಡೈರೆಕ್ಟ್ ಹೇಳೋದು, ಅಟ್ಟ ಮಾಡೋದ. ಕೆರೆ ನೀರನ್ನು ಕೆರೆ ಹೆಚ್ಚಲ್ಲಿ ಹೊರ ಪಡ್ರಣ್ಣ ಅಂದ್ರೆ, ಈಗ ಹಸು ಆಯ್ತಂದ್ರೆ ನೀವು ಹಾಕಿರ್ತಲ್ಲ 200, 300, 500 ಹಣ್ಣು ತಂದು ತಿನ್ನೋದು, ಮತ್ತೆ ಕೊಂಡೋದು, ಗಟ್ಟಿ ಆಗೋದು. ನಾವು ಗಟ್ಟಿ ಮಾಡ್ರಿ ಅಂತ ನಾವು ಹೇಳತ್ತೇವೆ, ನಮ್ಮನ್ನು ತೆಳಗೆ ಮಾಡತ್ತೀರಿ ನೀವು. ತಪ್ಪೈತಿಲ್ಲೇ, ಹಾದಿ ತಪ್ಪೈತಿಲ್ಲೇ. 18-35 ವರ್ಷ ಒಳಗೆ ಹುಡುಗರಿಗೆ ಏನು ಗೊತ್ತಾವತ್ತು. ನಾ ಏನು ಹೇಳ್ತೇನೆ,
ನೀವು ಭಿಕ್ಷಾನೆ ಕೇಳತ್ತೆ ಅಂತಾರ, ಒಳ್ಳೆ ಭಿಕ್ಷೆ ಕೇಳತ್ತಾರಪ್ಪ, ಏನು ಮಾಡವ್ರ? ಯಾಕೆ ಕೇಳತ್ತಾರ ಮುಂದೆ ಹೇಳ್ತಾನೋ ಎಲ್ಲ ಹೇಳ್ತ. ಶುದ್ಧರ್ಕ ಪಡ್ಲಾಳೆ ಮನೆಯಿಂದ ವಿಡಿಯೋ ಮಾಡ್ತೀರಿ, ಶುದ್ಧ ಕರ ಪಡ್ಲಾಳೆ ಎಲ್ಲಿಂದ ಮಾಡ್ರಿ, ಏನ್ರಿ ಮನೆಯಿಂದ ಮಾಡ್ರಿ, ಸ್ಮಶಾನದಿಂದ ಮಾಡ್ರಿ, ಏನು ಹೋಟೆಲಿಂದ ಮಾಡ್ರಿ, ಏನು ಕೇಳಬೇಕು ಕೇಳಂಗಿಲ್ಲ, ಏನು ಕೇಳ್ಬೇಕು ಕೇಳ್ತಾರ. ಎಲ್ಲ ಇದ್ದದೆಲ್ಲ ಸತ್ಯಾನಾಶ ಮಾಡಿ ಅದನ್ನ ಹಾಳು ಮಾಡಿ ಯಾವುದೊಂದು ಕಾಮೆಂಟ್ ಮಾಡಿ ಎಲ್ಲೇ ಹೇಳತ್ತೀರಪ್ಪ, ಸತ್ಯ ಕಡೆ ನೋಡೋದಪ್ಪ. ಮನೆ ಕಿಟಕಿ ನೋಡಿ ಎಂದು ಕಿಟಕಿ ನೋಡ್ತಾರ ಮನೆಯಾಗ ಮಾಡತ್ತೀರ, ಮತ್ತೇನು ಸ್ಮಶಾನ ಕೂತ್ ಮಾಡೋನು? ಏನ್ರಿ ಕೇಳೋದು ಪಡ್ಲಾರವ್ರ ಹೆಂಗೆ ಕೇಳ್ತಾರ. ಮತ್ತೆ ಒಂಟಿ ನಮಸ್ಕಾರ ಸರ್, ಡಿಸಿಜ್ ಬ್ಯಾಂಕ್ ಇಲ್ಲ ಯಾರ ಕೈ ಸಿಗಿತ್ತು ನೋಡೋನು, ನಮ್ಗೆ ಗೊತ್ತಿರ್ತದ, ಅವ್ರಿಗೆ ಸಿಗಂಗಿಲ್ಲ. ಇಲ್ಲ ನೀವು ಅವ್ರ ಪರವಾಗಿ ಜಂಡ ಹಿಡ್ದಾರ ಅಂತ ಅಂತಾರೆ, ಮತ್ತವ್ರ ಪರವಾಗಿ ಜಂಡ ಹೇಳ್ತಾರೆ ಅನ್ನೋ ಶಬ್ದ ಎಲ್ಲ ಬಿಟ್ಟು ಎಲ್ಲ ಕೊಡಂಗಿಲ್ಲ. ನಿಮ್ಗೆ ರಾಜಕಾರಣ ಬರಂಗಿಲ್ಲಲ್ಲ, ನಿಮಗೇನು ಗೊತ್ತಿಲ್ಲ. ಮತ್ತು ನಾವು ತಿಳಿಸಿ ಹೇಳತ್ತೇವೆ, ನೀವು ತಿಳಿಸಿ ಹೇಳಂಗಿಲ್ಲ. ಮನೆಯಾಗಿಂದ ವಿಡಿಯೋ ಮಾಡತ್ತೀರಂತ ಒಬ್ಬ, ನಂತರ ಭಿಕ್ಷಾ ಬಿಡತ್ತಿಲ್ಲ ಒಬ್ಬ ಕಲೆಕ್ಷನ್ ಎಷ್ಟಾತ್ರಿ ಗೂಗಲ್ ಪೇ ಇದನ್ನ ಪೇ ಅಂತ ಒಬ್ಬ. ಸಂಬಂಧ ಇಲ್ಲದ ಪ್ರಶ್ನೆಗಳು, ಸಂಬಂಧ ಪ್ರಶ್ನೆ ಕೇಳಲ್ಲ. ನಿಮಗೆ ರಾಜಕಾರಣ ಬೇಕೋ ಬೇಡೋ ಅದು ಹೇಳಿ. ಸೂರಜ್ ನಾರಾಯಣ್ ಬಡಿಗರ್ ಧನ್ಯವಾದಗಳು. ನಿಮಗೆ ಏನು ಬೇಕಾದ್ರೆ ಕೇಳಂಗನೇ ಇಲ್ಲ, ಏನೇನೋ ಲಪಡ ಕೇಳಿ ನಮ್ಮ ದಾರಿ ತಪ್ಪಿಸಿ. ಏನು ದಾರಿ ತಪ್ಸಕ್ಕೆ ಕೇಳ್ತಿರಲ್ಲ, ನಾವು ದಾರಿ ತಪ್ಸೋರಲ್ಲ, ನಿಮ್ಮನ್ನ ದಾರಿ ತಪ್ಸ. MLA MP ನೀನು 2028ಗೆ MLA ದಾರಿ ತಪ್ಪಿಸ್ತೇವೆ ನಾವು. ನಮ್ಮ ಕಡೆ ಬರಲಿಲ್ಲ ಬಂದ್ರೆ ಶುದ್ಧ ಆಯ್ತು. ನಾವು ಸ್ವಲ್ಪ ತೊಗೊಂಡ ಕುಂತೇವಲ್ಲ, ಏನು ತೊಗೋಬೇಕು ತೊಗೊಂಡು ಕೂತು ಬಿಡ್ತೇವೆ. ಏನು ದುಡ್ಡ ಮತ್ತಿನ್ನೇನು ಈಗ ಹೇಳ್ತಾರಲ್ಲ ಭಿಕ್ಷಾ ಬಿಡೋದು ಯಾಕೆ? ನೋಟ ಭಿಕ್ಷಾ ಬಿಡೋರು ಕಿಮ್ಮತ್ತಿಲ್ಲ. ಇವ್ರು ಭಿಕ್ಷಾರಿ ಬಿಡ್ತಾರೆ, ಅವ್ರು ಹಗಲಿ ದೊಡ್ಡೆ ಮಾಡ್ತಾರಲ್ಲ, ಅವ್ರಿಗೇನು ಅನ್ನಂಗಿಲ್ಲ. ಇವ ಹಗಲಿ ದೊಡ್ಡೆ ಕಂಪ್ನಿ ಐತ್ಲ, ಎಲ್ಲರಿಗೂ ಗೊತ್ತೈತೆ. ಬಡಿಗೆರವ್ರಿಗೆ ಗೊತ್ತೈತೆ, ಬಂಟಿಯವ್ರಿಗೆ ಗೊತ್ತೈತೆ, ಇಟ್ನಾಳ ಗೊತ್ತೈತೆ, ಎಲ್ಲರಿಗೂ ಗೊತ್ತೈತೆ. ಸಂತುಬಾಯಿಗೆ ಗೊತ್ತೈತೆ, ಸಾಗರ್ ಕುಲ್ಕರ್ ಬಂದಿಲ್ಲ, ಅವ್ರಿಗೆ ಗೊತ್ತೈತೆ, ಎಲ್ಲರಿಗೂ ಗೊತ್ತೈತ್ರಿ. ಮಾತಾಡ್ತೇವೆ ಅಂದ ಕೂಡಲೇ ಅದ್ರಾಗ ಸಾಕ್ಷಿ ಆಧಾರ ಅವು ಇರ್ತಾವಲ್ಲ, ಅದಕ್ಕೆ ನಾವು ಮಾತಾಡ್ತೇವೆ. ನಾಡಿ ಮಿಡಿತ ಬಗ್ಗೆ ಹೇಳಿದೆ. ಜಿಲ್ಲಾದಾಗ ಹೊಸದಾಗಿ ಬರಬೇಕು ಯಾರೋ MLAಗಳು. ಈಗ ಇಲ್ಲ, ಹೊಸದಾಗಿ ಅಲ್ಲಿ ಬೈಲಹೊಂಗಲ್ನಿಂದ ವಿಶ್ವನಾಥ್ ಪಾಟೀಲ್ ಬರ್ಬೇಕು. ವಿಶ್ವನಾಥ್ ಪಾಟೀಲ್ ಬಗ್ಗೆ ನಿಮ್ಗೆ ಯಾರಿಗೂ ಗೊತ್ತಿಲ್ಲ, KLA ಡೈರೆಕ್ಟರ್ ಇದ್ರು ಕೂಡ ಅವ್ರು ಹೀಗೆ ಸಮಾಜ ಸೇವೆ ಮಾಡ್ತಾರಲ್ಲ, ಬಂದು ಕೂಡಲೇ ನಿಮ್ಗೆ ಯಾವ ಲೆಟರ್ ಬೇಕಲ್ಲ ಕೊಟ್ಟು ಬಿಡ್ತಾರ ಅವ್ರು. MLA ಇದ್ದಾಗ ಹಂಗ, ಈಗೂ ಹಂಗ. ಒಂದು ನಿಮ್ಮ ಕೆಲಸ ಆಗಿಲ್ಲ ಅಂದ್ರೆ ಫೋನ್ ಮಾಡಿ ಅವ್ರಿಗೆ ಫೋನ್ ಮಾಡಿ ಹೇಳ್ತಾರ ಅವ್ರು. ಗೊತ್ತಲ್ಲ, ಅಂಥವ್ರು ಬೇಕು. ಶಂಭು ಕಲ್ಲೋಡ್ಕರ್ ಅಂಥವ್ರು ರಾಯಬಾಗ್ ನಿಲ್ಬೇಕು. ಅವರು ಸ್ವತಂತ್ರ ನೇತ್ರನೂ ಆರಿಸಿ ಬರ್ತಾರೆ. ಹಿಂಗೆ ಐತೆ. കാരണം ನಮ್ಮ ಕಡೆ ಒಂದು ಭೇಟಿ ಆಗ್ಬೇಕು. ಯಾಕೆ ಭೇಟಿ ಆಗ್ಬೇಕು ಅವ್ರಿಗೂ ಗೊತ್ತಾ, ನಮಗೂ ಗೊತ್ತಾ. ಯಾಕಂದ್ರೆ ಮಾಸ್ಟರ್ ಮೈಂಡ್ ಇದಾರಲ್ಲ, ಅವರಿಗೆ ಡಬಲ್ ಮಾಸ್ಟರ್ ಮೈಂಡ್ ಬೇಕಲ್ಲ. ನಾವು ಡಬಲ್ ಮಾಸ್ಟರ್ ಮೈಂಡ್, ಟ್ರಿಬಲ್ ಮಾಸ್ಟರ್ ಮೈಂಡ್, ABCD ಅಷ್ಟೇ ಮೇಲಾತಿ ಕುಸ್ತಿ ಅವ್ರಿಗೆ ಗೊತ್ತೈತಿ. ನಮಗೆ D ಗೊತ್ತಿತ್ತಲ್ಲ. ಅಂದ್ರೆ ಇಲೆಕ್ಷನ್ ಸ್ಟ್ರಾಟಜಿ 3 ಇರ್ತಾವ. ಇದು ಸೋತ್ರ ಅದು ಸೋತ್ರ ಅದಿರ್ತೈತ. ನಿಮ್ಗೆ ಗೊತ್ತಿಲ್ಲ ಅದು. ನಾ ಹೇಳ್ತಾನೆ, ಇನ್ನೊಮ್ಮೆ ಹೇಳ್ತಾನೆ, ಇಲೆಕ್ಷನ್ ಬಂದಿಲ್ಲ ಈಗ. ಮತ್ತು ನಮಗೆ Dನೂ ಗೊತ್ತಿತ್ತಲ್ಲ. D ಮಾಡಿದ್ರು 2 ರಾತ್ರಿ ಇರ್ತಿತ್ತಲ್ಲ, ಕತ್ತಲೆ ರಾತ್ರಿ, ಕರಾಳ ರಾತ್ರಿ ಅಂತಾರ. ದುಡ್ಡು ಹಂಚೋದಕ್ಕೆ ಕರಾಳ ರಾತ್ರಿ ಅಂತಾರೆ. ಮತ್ತು ಮುಟ್ಟಿದ ಬಗ್ಗೆ ಇನ್ನೊಬ್ಬರು ಇಟ್ಟಿರ್ತಾರ, ಅವ್ರು ಮುಟ್ಟಿತೋ ಇಲ್ಲ ಅಂತ. ಅವಾಗ ಆರಾಮಿರ್ತಾರೆ. ಮತ್ತು ಅವ್ರ ರಿಸಲ್ಟ್ ಎಲ್ಲ ಗೊತ್ತಿರ್ತೈತೆ ಅಲ್ರಿ. 10 ಕೋಟಿ ಹಂಚ್ತಾನೆ ಒಬ್ಬ 100 ಕೋಟಿ ಹಂಚ್ತಾನೆ. ಯಾರು ಬರ್ತಾರೋ 100 ಕೋಟಿ ಬರ್ತಾನೆ. ಹೌದಾ? ನಿಮಗೆ ಗೊತ್ತೈತೆ, ನಮ್ಗೆ ಗೊತ್ತೈತೆ. ಮತ್ತು ಅಲ್ಲಿ ನಾಡಿ ಬೇಡತಿ ಅಂತ ತಗೋದು. ಮತ್ತು ಲಾಸ್ಟ್ಗೆ ಮತದಾರ ಪೂರ್ವ ನಮಗೆ ಆಶೀರ್ವಾದ ಮಾಡಿದಿಂದ ನಾವು ಅವ್ರು ಹೇಳಿದಂಥ ಎಲ್ಲ ಅಭಿವೃದ್ಧಿ ಕೆಲಸಗಳನ್ನ ಮಾಡ್ತೇವಂತ. ಈ ಕ್ಷೇತ್ರವನ್ನ ನಂದನವನವಾಗಿ ಮಾಡ್ತೇವಂತ. ಈಗ ಲಕ್ಷ್ಮೀ ಬಾಬಾಗ ಹಿಂಗೆ ಮಾಡ್ತಾರಲ್ಲ, ನಂದನವನ ಎಲ್ಲಿ ಆಗೈತೆ ಅಲ್ಲಿ ಅವ್ರದ್ದು ನಂದನವನ ಕಟ್ಕೊಂಡಾರ 2-3. ಗೊತ್ತಾತ ಇಲ್ರೋ ನಿಮಗೆ? 18-35 ವರ್ಷಕ್ಕೆ ಏಕವಚನ ಮಾತಾಡ್ತಾನೆ. ನಾವು ಅವ್ರಿಗೆಲ್ಲ ದೊಡ್ಡವ್ರು ನಾವು ರೆಸ್ಪೆಕ್ಟ್ ಕೊಡ್ಬೇಕಲ್ಲ. ಗೊತ್ತಾಗ್ತಿಲ್ಲ ಅಂದ್ರೆ ಎಲ್ಲರೂ ಮಸ್ಸಿಟ್ಟು ತಿಳ್ಕೊತಾರೆ. ಇದನ್ನ ಬಂದ್ ಮಾಡ್ತಾರೆ, ಫೇಸ್ಬುಕ್ ಬಂದ್ ಮಾಡ್ತಾರೆ. ನನಗೆ ಯಾಕೆ ಏಕವಚನ ಮಾಡ್ತಾರೆ? ನಾವು ಇವತ್ತಿನ ವಿಡಿಯೋ 18-35 ವರ್ಷ ಏನು ಮಾಡಬೇಕು. ಮಂಜುನಾಥ್ ಪಾಟೀಲ್, ವಿಶ್ವನಾಥ್ ಪಾಟೀಲ್, ಅರವಳ್ಳಿ ಅನ್ಬೇಡ್ರಿ, ಹಂಗೆಲ್ಲ ತಪ್ಪಾಗ್ತೈತೆ ಅದು. ಯಾಕೆ KJP ಸೇರಿದ್ರು? ಇವ್ರು ಟಿಕೆಟ್ ಕೊಡಂಗಿಲ್ಲ. ಅಂಥವ್ರ ಪಕ್ಷ ಬಿಟ್ಟು ಪಕ್ಷ ಜಿಗ್ತಾರಲ್ಲ. ಮತ್ತು ಈಗ ಮಾರುತಿ ಅಷ್ಟಿಗೆ ಅವರು BJP ನಿಂತಿದ್ರು, ಒಂದ್ಸಲ ಬಿದ್ದರು, ನಂತರ ಅವ್ರು ಟಿಕೆಟ್ ಕೊಡಲಿಲ್ಲ. ನಂತರ ಗಪ್ ಕೊಡಕ್ಕೆ ಬರ್ತೈತೆ. ರಾಜಕಾರಣ ಗಪ್ ಕೊಡಕ್ಕೆ ಬರಂಗಿಲ್ಲ. ಅವ್ರು ಏನು ಮಾಡಿದ್ರು, JDS ಹೋದ್ರು. ಈಗ JDS BJP ಮಿಲನ ಆಗೈತೆ. ಮತ್ತೆ ಬರ್ತಾರ.
ನೀವೇನಾದ್ರು ಒಮ್ಮೆ BJP ಒಮ್ಮೆ JDS ಮತ್ತೆ ಬಂದ್ರಪ್ಪ ಓಟ್ ಹಾಕ ಅಲ್ಲದ ರಾಜಕಾರಣಿಗಳ ಗಟ್ಟಿ ಆದ್ರೆ ರೊಟ್ಟಿ ಮಾಡ್ತಾರ, ಚಳಗಾದ್ರೆ ಅಂಬಲಿ ಮಾಡ್ತಾರ. ನಾವು ಹಂಗ ಮಾಡ್ಬೇಕ್ರಿ. ಅವ ಬೇಕು ಕೂತ್ಕೊಂಡಂಗಿಲ್ಲ, ತಪ್ಪದು. ನಿಮ್ಗೆ ಕಾಮೆಂಟ ಮಾಡಕ್ ಬರಂಗಿಲ್ಲ, ಏನು ಮಾಡಕ್ಕಾಗಿಲ್ಲ. ಮಂಜುನಾಥ್ ಪಟ್ಲ ಅವ್ರ ಆರಾಮಿರ್ರಿ, ನೀವು ಆರಾಮಿರ್ಬೇಕಷ್ಟೇ. ಅವರೆಲ್ಲ ಯಾವ ಹಿಂಗ ಎಲ್ಲರಿಗೂ ಗೊತ್ತೈತದ. ನೀವು ಯಾಕೆ ಅದನ್ನ ತಲೆ ಕೆಡ್ಸ್ಕೊತೀರಿ? ತಲೆ ಕೆಡ್ಸೋಂಗಿಲ್ಲ. ಇವೇನೈತಿ 18-35 ವರ್ಷ ಏನೈತಿ ಯುವಕರಿಗೂ ರಾಜಕಾರಣ ಕಲ್ಸತ್ತೇವೆ. ಇನ್ನು ನಿಮ್ಮ ಹತ್ರಲ್ಲಿ ಯಾರು ನಮ್ಮ ಕಡೆ ಬರಲ್ಲ, ನಾನು ನಿಲ್ತೇನ್ರಿ, ನನ್ನ ಕಡೆ ರೊಕ್ಕಿಲ್ಲ ಅಂತ. ಎಟ್ಟ 8ರಾಗ ಒಂದು ಸೀಟ್ ಫ್ರೀಪಾ. ಈಗ KLAಗ ಒಂದು 5 ಫ್ರೀಪಾ, MBBS ಡೆಂಟಲ್ಕ. ಹಂಗೆ ನೀವು 6ರಾಗ 8ರಾಗ ಒಂದು ಫ್ರೀ ಕೊಡ್ತೇವೆ ನಾವು. ಅದ್ರ ನೀವು ಕೇಳ್ಬೋದು ಕೊಡಾಕ ನೀವು ಯಾರಂತ. ಮತ್ತು ಅದ್ಲೇ ಗದ್ಲೈತೆ. ಅನಧಿಕೃತವಾಗಿ ಟಿಕೆಟ್ ನಮ್ಮ ಕಡೆ ಇರ್ತಾವ, ಅಧಿಕೃತವಾಗಿ ಸಿಕ್ಕಾ ಹೊಡೆದು B.Pharm ತಂದವರು ಸತೀಶ್ ಜಾರಕಿಹೊಳಿ ತರ್ತಾರ. B.Pharm ನಂತರ ಅದನ್ನ ಮತ್ತೊಂದು ಲೆಟರ್ ಕೊಡ್ತಾರ, ಗೊತ್ತಿಲ್ಲ ಇದು B.Pharm ಕ್ಯಾನ್ಸಲ್ ಆಗಿ ಇದು ಖರೆ ಅಂತ. ಯಾವ್ದು ಲೇಟೆಸ್ಟ್ ಇರ್ತೈತಿ ಅದು ಕರೆಕ್ಟ್ ಆಗ್ತೈತೆ. ಅದು ಯಾರು ಲೇಟೆಸ್ಟ್ ಕೊಟ್ಟಿರೋ ಅದು ಖರೆ. ಇವ್ B.Pharm ಕೊಟ್ರು ಇವ್ ಹೋದನ. ಈಗ ಒಂದ್ ವೇಳೆ ಶಂಭು ಕಲ್ಲೋರ್ಕರು ಕಾಂಗ್ರೆಸ್ಸಿನ ತಜ್ಞರ ಅಂತ ಹೇಳ್ರಿ, ಇವ್ರು ಸತೀಶ್ ಜಾರಕಿಹೊಳಿ ನಾ ಎಲೆಕ್ಷನ್ ಮಾಡಂಗಿಲ್ಲ, ನಿಮ್ದೇನು ಉತ್ಸಾಹ ಬೇಡ, ನಾ ಏನೂ ಮಾಡಂಗಿಲ್ಲ, ನನ್ನ ಕೈ ಅದು ರಾಯಬಾಗದ B.Pharm ಕೊಡ್ರಿ ಅಥವಾ C.Pharm ಅದನ್ನ ಕೊಟ್ರಂದ ಅದನ್ನ ಹಿಡಿತಾರೆ, ಇವ್ರು ಹಿಡಿಯಂಗಿಲ್ಲ. ಹಿಂಗೈತೆ ಅದು ರಾಜಕಾರಣ ಅಂದ್ರೆ ಏನು ಅಷ್ಟು ಸರಳ ಅಂತ ತಿಳ್ಕೊಬೇಡ್ರಿ. ನೀವು ರಾಜಕಾರಣಿಗಳನ್ನ ಅಷ್ಟು ಸರಳ ಅಂತ ತಿಳ್ಕೊಬೇಡ್ರಿ. ಅವ್ರು ಎಲ್ಲಾ ಕಡೆ ಇಷ್ಟ ಇರ್ತಾರ, ಮತ್ತೆ ಎಲ್ಲಾರು ಮೆಂಟಲಿ ಮಾಹಿತಿ ಇರ್ತೈತೆ, ಅದು ಹೇಳಂಗಿಲ್ಲ. ಅವರು ಮೈಕ್ ಬಂತಿಲ್ಲೋ ಅವ್ರು ಏನು ಹೇಳ್ತಾರ ಅದು ಡುಪ್ಲಿಕೇಟ್ ಅಂತ ತಿಳ್ಕೋದು. ಎಸ್ ಅಂದ್ರೆ ನೋ ಅಂತ ತಿಳ್ಕೊಬೇಕು, ನೀವು ನೋ ಅಂದ್ರೆ ಎಸ್ ಅಂತ ತಿಳ್ಕೊಬೇಕು. ಈಗ ಲಕ್ಷ್ಮಣ್ ಸಹೋದರ ಮಾತಾಡ್ರಿ, ಜನರ ನಾಡಿ ಮಿಡಿತ ಏನಿದೆಯೋ ಗೊತ್ತಿಲ್ಲ, 4 ಗಂಟೆ ನಂತರ ಆಶೀರ್ವಾದ ಮಾಡ್ತಾರೆ, ಅವಾಗ ನಾ ಹೇಳ್ತೇನೆ. ಆದ್ರೆ ನಾಡಿ ಮಿಡಿತ ಏನು ಹೇಳ್ತೈತಿ ಅಂದ್ರೆ ಹೆಚ್ಚು ಬಹುಮತದಿಂದ ನಾ ಆರಿಸಿ ಬರ್ತೇನಂತ. ಮತ್ತೆ ಗೊತ್ತೈತ್ಲ, ಮತ್ತೆ ಎಲ್ಲ ನಂಬರ್ ಹೆಚ್ಚು ಓಟ್ ಹಾಕಿದವ್ರು ಗೊತ್ತಾಗಿಲ್ಲ. ಇವೆಲ್ಲ ಸುಳ್ಳ ಏನಾರ ಹೇಳ್ಕೊತ ಕೂತ್ರ ನೀವು ಹೇಳ್ತೀರಿ. ಪ್ರಭು ಕುಬಗಟ್ಟಿ ಮಠ, ಥ್ಯಾಂಕ್ ಯು, ಸೂಪರ್ ಸರ್. ಎಲ್ಲ ಸೂಪರ್ನ ಇರ್ತೈತಿ. ನೀವು ಲೇಟ್ ಮಾಡಿ ಬಂದ್ರೆ ಎಲ್ಲ ತಪ್ಪಿಸ್ಕೊತಾರೆ. ಇರಲಿ, ಬಂದಿರಲೋ ಜಾಯ್ನ್ ಆಗಿದಾರಲೋ ಕೇಳ್ರಿ. ಅದಕ್ಕೆ ಈ ರಾಜಕಾರಣಿಗಳು ಒಂದು ಉದಾಹರಣೆ ಕೊಡ್ತಾನೆ. ಸತೀಶ್ ಜಾರಕಿಹೊಳಿ ನಾನು ಪ್ರಚಾರ ಪ್ರಿಯ ಅಲ್ಲ ಅಂತಾರೆ, ಆದ್ರೆ ಬೋರ್ಡ್ಗಳು ಮಾತ್ರ ಬೆಳಗಾವದ ಊರು ಎಲ್ಲಿ ಹೋಗ್ರಿ ಸತೀಶ್ ಜಾರಕಿಹೊಳಿ ಇರ್ತಾರ, ರಾಹುಲ್ ಜಾರಕಿಹೊಳಿ ಈಚ ಕಡೆ ಪ್ರಿಯಾಂಕಾ ಜಾರಕಿಹೊಳಿ ಇಲ್ಲ ಅಂತ ಬೇಡ ಅನ್ನಂಗಿಲ್ಲ. ನಾವು ಪ್ರಚಾರ ಪ್ರಿಯರ ಅಲ್ಲ ಅಂತೇಳಿ ಬೋರ್ಡ್ ಯಾಕೆ ಹಾಕ್ತೀರಿ ನೀವು? ಅದಕ್ಕೆ ಉತ್ತರ ಇಲ್ಲ ಅವ್ರ ಕಡೆ. ಇಲೆಕ್ಷನ್ ಅಷ್ಟು ಹಚ್ಚಲ್ರಿ, ಇಲೆಕ್ಷನ್ ಎಲ್ದಾನು ಹಾಕ್ತಾರ. ಎಲ್ಲಿ ಗೌಸಾಬ್ ಗುಮ್ಟಾಸ್, ಥ್ಯಾಂಕ್ ಯು ಸರ್. ಅದಕ್ಕೆ 14 ಗಂಟೆಗಿಂತ ಮೊದಲು ನಾವು ಈಗ ರಿಸಲ್ಟ್ ಹೇಳಿದೆ. ಯಾರ್ಯಾರು ಗೊತ್ತಿಲ್ಲ ಅವ್ರ ಹಿಂದೆ ವಿಡಿಯೋಗಳು ತೆಗೆದು ನೋಡ್ರಿ, ನಿನ್ನೆದು ತೆಗೆದು ನೋಡ್ರಿ, ಈಗೇನು ಜಾಯ್ನ್ ಆಗಿದಾರಲ್ಲ ಇದಕ್ಕಿಂತ ಮೊದಲು ಏನು ಹೇಳಿದ್ರೆ ಅದನ್ನು ತೆಗೆದು ನೋಡ್ರಿ. ಆದ್ರೆ ನಾಳೆ ಬೆಳಿಗ್ಗೆನೂ ಇಂಟ್ರೆಸ್ಟಿಂಗ್ ಇದೆ, ಮತ್ತು ಸಂಜೆ ಹೊತ್ತೂ ಇಂಟ್ರೆಸ್ಟಿಂಗ್ ಇದೆ. ಇನ್ನು ಇಂಟ್ರೆಸ್ಟಿಂಗ್ ಸುದ್ದಿನೇ ಹೇಳೋರು ನಾವು. 8 ದಿವಸ ಎಲ್ಲರೂ ಜಾತ್ರೆ ಚುನುಮುರಿ ಹೋದ್ರೂ, ನಾವು ಜಾತ್ರೆ ಹೋದ್ರೂ ನಾವು ಚುನುಮುರಿ ಮಾಡ್ತೇವೆ ಅಂದ್ರೆ ಹೆಚ್ಚು ಜನ ವೀಕ್ಷಕರು ನೋಡ್ತಾರೆ. ಯಾಕೆ ಸತ್ಯ ಇತ್ತಂದ್ರೆ ನೋಡ್ತಾರೆ, ಅವರು ಸುಳ್ಳಿದ್ರೆ ನಮ್ಮನ್ನ ಯಾಕೆ ನೋಡ್ತಾರೆ? ಈ ಫೋನ್ ಮಾಡಿ ಫೋನ್ ಹಿಡು ಹಿಡ್ದೆ ನಾವು ಎಲ್ಲರಿಗತ್ಲೆ ನಮ್ಮ 20 ಲಕ್ಷ ನೋಡ್ತಿ, 30 ಲಕ್ಷ ನೋಡ್ತಿ, 40 ಲಕ್ಷ ನೋಡ್ತಿ. ಗರ್ದಿಗೆ ಮತ್ತು ಬಾಪುಗಳು ಹೇಳ್ತಾರಲ್ಲ 3 ತಿಂಗಳು 1 ಕೋಟಿ ಜನ ನೋಡ್ತಂತ. ಒಬ್ಬ ಕಾಮೆಂಟ್ ಮಾಡ್ತಾರೆ, ಗರ್ದಿಗೆ ಮತ್ತ 1 ಕೋಟಿ ನೋಡ್ತು 3 ತಿಂಗಳ, ನಿಮ್ದು ಎಷ್ಟು ಕೋಟಿ ನೋಡ್ತಾ ಅಂತ. ನಾ ಸುಳ್ಳು ಹೇಳಂಗಿಲ್ಲಪ್ಪ ಅಂತ ಹೇಳಿನ. ನಂಬರ್ 1 ಚಾನಲ್ ಯಾರು ಸೈಯದ್ ಅವರು ಭಾಳ ಚಲೋ ಹೇಳ್ತಾರೆ, ಗ್ರಾಮೀಣ ಭಾಷೆದಲ್ಲಿ ಹೇಳತ್ತಾರ. ಅವರು ಒಂದು ಕಡೆ ಹೆಂಗೋ ಟಾವೆಲ್ ಸಿಕ್ಕೊಂಡು ಕೂತೈತಿ. ಅದಕ್ಕೆ ಅವ್ರು ಸ್ವಲ್ಪ ಸ್ಟ್ರಾಂಗ್ ಆದ ಕೂಡಲೇ ಟಾವೆಲ್ ತೆಗಿತಾರಕಂತೈತಿ. ಹೌದು, ಮುಕ್ಕಳಿ ಬುಡಕ ಏನಾಗೈತಿ, ಕಂಬಳಿ ಅಟ್ಕಾಸಿತ್ತಾವ, ಅಲ್ಲಿ ಏನೋ ಕಂಬಳಿ ಅಟ್ಕಾಸೈತಿ, ಯಾರ್ದು ಅಟ್ಕಾಸಿ ನಿಮಗೆಲ್ಲ ಗೊತ್ತೈತಿ. ಇನ್ನು ಕೊರಿಯರು, ಬಸವರಾಜ್ ಕೊರಿಯರು, ಯಾವುದು ದ್ರಾವಿಡ ಭಾರತ, ಅದು ದೊಡ್ಡ ಪ್ರಮಾಣದಲ್ಲಿ ಜನ ನೋಡ್ತೈತಿ. ಅವರು ಯಾಕೋ ಸ್ವಲ್ಪ ಆದ ಊರಾಗಿನ ಜನರ ವಿರುದ್ಧ ಇದಾರ. ಇನ್ನು ಯಾರೋ ಪರವಾಗಿ ಮೈಕ್ ಹಿಡ್ದಾರ. ಅವ್ರು ಯಾರ್ಯಾರು ವಿರೋಧಿಗಳಲ್ಲ ಅವ್ರು ಎಲ್ಲ ಕಡೆ ಮೈಕ್ ಹಿಡ್ದಾರೆ. ಇನ್ನು ಇರಾನ್ ಕಡೆ ಆಡೋರು ರಿಸಲ್ಟ್ ಬಂದ ನಂತರ ನಾವು ನಿರೀಕ್ಷೆ ಅಂತೆ ರಿಸಲ್ಟ್ ಬಂತು ಅಂತ ಹೇಳ್ತಾರೆ. ಏನು ನಿರೀಕ್ಷೆ ಅಂದ್ರೆ ಅದೆಲ್ಲ ನಿಮ್ಗೆ ಗೊತ್ತಿತ್ತು ಅಂತಾರ. ನೇರ ದಿಟ್ಟ ನಿರಂತರ ಇಲ್ರಿ. ಹೆಂಗಾಗೈತಿ, ರಮೇಶ್ ಕತ್ತಿ ಅವ್ರದನ ಒಂದು ಫಂಕ್ಷನ್ ಇತ್ತಲ್ಲ, ಬುಕ್ ಬಿಡುಗಡೆ, ಉತ್ತರ ಕನ್ನಡ ಧ್ರುವತಾರೆ ದಿವಂಗತ ಉಮೇಶ್ ಕತ್ತಿ ಅವ್ರ ಭಾಷಣ ಏನು ಮಾಡಿದ್ರು, ಭಾಷಣ ಮಾಡಿದವ್ರು ನಾಪತ್ತೆ ಆದ್ರೆ. ಹೌದಾ? ಇನ್ನು ಹಾರುಗೆರೆಯಾಗ ಜೋರದಿಂದ ಭಾಷಣ ಮಾಡಿದ್ರು ಯಾರು, ಸೌದಿ ಅವ್ರು. ಯಾಕೆ ಮಾಡಿದ್ರು?
ಅವ್ರದ್ದೇನಿತ್ತು, ಟಿಕೆಟ್ DCC ಬ್ಯಾಂಕ್ದ ನಮ್ಮ ವಿರೋಧ ಏನಿದಾರಲ್ಲ ಅವ್ರು ಹಿಂದೆ ತಕ್ಕೋತಾರ. ನಾವು ಆಯ್ತು ಯಾವಾಗ ಹಿಂದೆ ತಕ್ಕೊಲ್ಲ ಇವರಿಗೆ ಬೆಂಕಿ ಬಿದ್ದು ಮಾತಾಡಿದಾರೆ. ಇನ್ನು ಸಂಜೆ ಹೊತ್ತು 6 ಗಂಟೆಗೆ ಅಲ್ಲ 5 ಗಂಟೆ 15 ನಿಮಿಷಕ್ಕೆ ಅವ್ರು ಆರಿಸಿ ಬರ್ತಾರಲ್ಲ, ಅವು ಬೆಂಕಿ ನಂದಿರ್ತೈತಲ್ಲ, ಅವಾಗ ಏನು ಮಾಡೋರು ರಾಜ್ಯಸಭಾ ಕತೀವ? ಅವಾಗ ಏನು ಮಾಡೋರು? ಇಲ್ಲಿ ಮುಸ್ಲಿಮರು ಜನಾಂಗದವರು ಮುಂದೆ ಬರಲಿಲ್ಲ ಅಂದ್ರೆ ಯಾಕೆ ಮುಂದೆ ಬರಲಿಲ್ಲ? ಅವ್ರಿಗೆ ಬಿಟ್ಟದ್ದು. ರಾಮೋಶಿ ಜನಾಂಗ, ಅಂಬೇಡ್ಕರ್ ಅವ್ರ ಜನಾಂಗ, ಉಪ್ಪಾರು ಎಷ್ಟವರು, ನೂಲಿ ಚಂದಯ್ಯ, ಹರಳಯ್ಯ, ಎಲ್ಲ ಏನು ಮಾಡಿರು ಈ ರಾಜಕಾರಣಿಗಳು? ಎಲ್ಲ ಹೊಡೆದು ಬಿಟ್ರು. ಒಬ್ಬೊಬ್ರಿಗೆ ಒಂದೊಂದು ಜಯಂತಿ ಮಾಡಿಬಿಟ್ರೆ. ಯಡಿಯೂರಪ್ಪ ಇದ್ದಾಗ 3-4 ಮಾಡಿರು, ಇವರು ಒಂದು 2-3 ಮಾಡಿದಾರೆ. ಸಿದ್ದರಾಮಯ್ಯ ಅವರು ಕನಕ ಜಯಂತಿ ಅದು ಹಿಂದೆ ಕನಕ ಜಯಂತಿ ಮಾಡಿದವರು ಇವರು ಯಾರು, ಯಡಿಯೂರಪ್ಪನವ್ರು. ಹಂಗೆ ಮಾಡ್ಕೊತ ಹೋಗ್ತಾರೆ, ಹೊಡಿತಾರೆ. ಇನ್ನ ಎಷ್ಟು ದೇವ್ರು ಕಾಣ್ತಾವಲ್ಲ, 770 ಆಗ್ಬೇಕು. ಯಾಕಂದ್ರೆ ಬಸವನವರು 770 ಅಮರ ಗಣಗಳಿದ್ರು. ಅಲ್ಲಿ ನೂಲಿ ಚಂದಯ್ಯ ಇದ್ರು, ಹಳೆ ಇದ್ರು, ಸಾಕಷ್ಟು ಜನ ನಗೆಮಾರಿ ತಂದೆ ಇದ್ರು. ಅವ್ರ ನಗೆಮಾರಿ ತಂದೆ ಯಾರೋ ಒಬ್ರು ಇಲ್ಲಿ ಇದ್ರು ಅಂತೇಳಿ ರಿಲೇಷನ್. ನನಗೂ ಒಂದು ಬೇಕ್ರಪ್ಪ, ಏನ ನಮ್ಮ ಹಬ್ಬನೂ ಸರ್ಕಾರದ ಅಡಿಯಲ್ಲಿ ನೀವು ಪೂಜೆ ಪುರಸ್ಕಾರ ಮಾಡ್ಬೇಕಂತ ಎದ್ರಂದ್ರೆ ಒಂದು 1000 ಜನ ಇದ್ರೆ ಮುಗೀತು. ನೀವು ಕೊಡ್ತಾರಲ್ಲ ರಾಜಕಾರಣಿ, ನೀ ಬೇಡಿ ಕೊಡ್ತಾರವ್ರ, ಅವ್ರೇನು ದೊಡ್ಡ ದಾನ್ಸೂರ್ ಕರ್ನ ಪುಕ್ಕಟ್ ಕೊಡ್ತಾರಲ್ಲ. ಮಾರುತಿ ಬಂಟಿ ಅವ್ರ ನೆವರ್ಯಾನ ಇಲ್ಲ, ಇಂಗ್ಲೀಷಾಗ ಇದನ್ನಾಗಲ್ಲ. ರಾಮನಗೌಡ ಪಾಟೀಲ್ರೇ ಧನ್ಯವಾದಗಳು. ಯಾಕಂದ್ರೆ ಗೌಡ್ರು ನೋಡು ಭಾಳ ಕಡಿಮೆ. ಯಾಕಂದ್ರೆ ನೀವು ಒಬ್ಬ ಊರು ಗೌಡಿದ್ರೆ ನಾನು 700 ಗೌಡ ಅಂತೀರಿ ನೀವು. ಇನ್ನು ನಿಮಗೇನು ಹೇಳೋದು? ಗೌಡ್ರು ಏನು ಹೇಳೋಕ್ಕೋಂಗಿಲ್ಲ ನಾವು. ಏನು ಹೇಳ್ರೆ ನನಗೆಲ್ಲ ಗೊತ್ತಿತ್ತಲ್ಲ, ನೀವೇನು ಹೇಳ್ತೀರಿ ಅಂತಾರೆ. ಮತ್ತು ಏನು ಹೇಳ್ರಿ ಸ್ವಲ್ಪ ಅಂತಾರೆ, ನೀವೇ ಹೇಳ್ರಲ್ಲ ಅಂತಾರೆ. ಹಿಂಗೆಲ್ಲ ಗೌಡ್ರ ಗದ್ಲುಗಳು ಭಾಳ ಇರ್ತಾವೆ. ನಾಟಕಗಳು ನಡೀತಿರ್ತಾವೆ, ಗೊತ್ತಿದ್ದಾನೆ ನಾಟಕ. ಕಳ್ಳ ಕಟ್ಟಿದ ತಾಳೆ, ಸ್ವಚ್ಛ ತಂದ ಸೌಭಾಗ್ಯ. ಲಾಸ್ಟಕ್ಕೆ ಇವತ್ತು ಸಂಜೆ ಹೊತ್ತು ಬೇರೆ ನಾಟಕ ಚಾಲು ಮಾಡ್ತಾರೆ. ಕಲಿಗೋದ ಕುಡುಕ ಯಾರು ಗೊತ್ತಿತ್ತಲ್ಲ, ರಾಜು ತಳೆ ಕೊಟ್ಟಿವರು. 40,000 ಪ್ರಯೋಗ ದಾಟಿತದು ಕಲಿಯೋದು ಕೊಡಕ. ಮೊನ್ನೆ ಅವರು ದಿವಂಗತರಾದು, ಅವ್ರ ಆತ್ಮಕ್ಕೆ ನಾವು ಮತ್ತೊಮ್ಮೆ ಶಾಂತಿ ಕೋರ್ತೇವೆ. ಯಾಕಂದ್ರೆ ಮೊದಲ ಒಂದು ವಿಡಿಯೋ ಮಾಡಿದ್ದು, ಎಂತೆಂಥ ಟ್ರ್ಯಾಕ್ಟರ್ ಕ್ಲೀನರ್ ಇದ್ರು, ಟ್ರಕ್ ಕ್ಲೀನರ್ ಇದ್ರು, ಟಿಕೆಟ್ ಅವ್ರದ್ದು ಇದ್ರು, ಗೇಟ್ ಕೀಪರ್ ಅವರು ಇದ್ರು, ತಮ್ಮ ಮಗನನ್ನ ಹೀರೋ ಮಾಡಿದರು. ಇನ್ನೂ ದೊಡ್ಡ ಪ್ರಮಾಣದಲ್ಲಿ ಬೆಳೆಸ್ಬೇಕಂತ ವಿಚಾರ ಇತ್ತು. ಎಷ್ಟೆಷ್ಟು ಸಣ್ಣ ಏನು ಪಾತ್ರಗಳದಾವಲ್ಲ ಉತ್ತರ ಕನ್ನಡ ಭಾಷೆ ಗೊತ್ತಾದದ್ದನ ಅವರಿಂದ. ಉತ್ತರ ಕನ್ನಡ ಅವ್ರ ಭಾಷೆವಂತಲೋ ನಗಾತಿದ್ರು. ಪಂಚರಂಗಿ ನೋಡ್ರಿ, ಎಷ್ಟೊಂದು 2-3 ನೋಡ್ರಲ್ಲ, ಒಂದು ಡೈಲಾಗ್ ಹೊಡೆದು ಮುಗಿತು. ಅವ್ರೇನ 3 ಡೈಲಾಗ್ ಕೊಡ್ತಿದ್ರು, 4 ಡೈಲಾಗ್ ಕೊಡ್ತಿದ್ರು. ಅದು ಶೂಟಿಂಗ್ ಮಾತ್ರ 1 ತಿಂಗಳು ಮಾಡಿಸ್ತಿದ್ರು ಅವ್ರು. ಇವ್ರೇನು ನಾಟಕದ ಇಂಥ ಡೈಲಾಗ್ ಎಷ್ಟು ಹೊಡ್ತಾರೆ? ಖರೆ ಅವ್ರು ಡೈರೆಕ್ಟರ್ ರೊಕ್ಕ ಕೊಟ್ಟಾಗ ಹಂಗೆ ಕೇಳ್ಬೇಕಲ್ಲ. ಗಪ್ ಇರ್ತೀವಿ, ಎಲ್ಲ ಗೊತ್ತ ಗಪ್ ಇರ್ತಿದ್ರು. ಹಂಗೆ ಈಗ ಎಲ್ಲ ಗೊತ್ತೈತಿ, ನೀವು ಗಪ್ಪ ಇರ್ಬೇಕು. ನೀವೇನು ಮಾತಾಡ್ದಂಗೆ PKPS ಅವರು ಯಾರಿಗೆ ಓಟು ಕೊಟ್ಟಿದೆ, ಎಷ್ಟು ಕೊಟ್ಟಿದೆ ಅಂತ ಮಾತಾಡ್ದಂಗೆ ಇನ್ನು. ಯಾಕಂದ್ರೆ ರೆಕಾರ್ಡ್ ಯಾರು ಮಾಡಿ ಹಾಕಿರಂದ್ರೆ ತಾವು ಹಿಂದೆ ಒಬ್ರದ್ದು ರೆಕಾರ್ಡ್ ಮಾಡಿದ್ದು. ರೆಕಾರ್ಡ್ ಅವ್ರು ಯಾರೋ ರೆಕಾರ್ಡ್ ಅಂದ್ರೆ ಲೈವ್ದಾಗ ಕೂತಿದ್ದು. ಲೈವ್ದಾಗ ಕೂತು ನೋಡ್ರಿ, ಈ ಕೌಟಿಮಠ ಅವ್ರ ಕಡೆ ಎಷ್ಟು ತೊಂದ್ರಿ, ಚಂದ್ರ ಹೆಟ್ಟೋಳಿ ಎಷ್ಟು ಕೊಟ್ಟರು, ಲಕ್ಕನ್ ಜಾರಕಿಹೊಳಿ ಎಷ್ಟು ಕೊಟ್ಟರು ಅಂತ ಅಂದಾಗ ಹೇಳಿಬಿಟ್ರು. ನೀವೆಷ್ಟು ತೊಂದ್ರಿ? ಇಲ್ಲ, ನಾವು ಅಷ್ಟೇ BJPದವ್ರು ಏನು ಕೌಟಿಮಠ ಕೊಟ್ಟರು ಅಷ್ಟೇ ತೊಗೊಂಡು. ಮತ್ತೊಬ್ಬ ಬಾಜುಕ ಇದ್ರು ಅವ್ರು ಉಪಾಧ್ಯಕ್ಷರಲ್ಲಿ. ನೀವೆಷ್ಟು ತೊಗೊಂಡ್ರಿ ಅಂದ್ರೆ ಇನ್ನು ಅವ್ರು ಎಷ್ಟು ತೊಗೊಂಡ್ ಕೇಳಿನ, ಇಲ್ಲ ಅವ್ರು ಈ ಕಡೆ ತೊಗೊಂಡ್ರು ಆ ಕಡೆ ತೊಗೊಂಡ್ರು, ನಾ ಅವ್ರು ಶಾನೆ ಅಂತ ಹೇಳಿ, ನೀವು ದಾಡ್ರ ಅಂತ ಹೇಳಿನ. 2 ಕಡೆ ತೊಗೋದು, ಒಂದು ಕಡೆ ಹೊಡೆಯೋದು. ಕೊಡಕ್ಕೆ ಬಂದಾಗ ನೀವು ಯಾಕೆ ಬೇಡ ಅಂದ್ರೆ ಇಲ್ಲ ನಿಷ್ಠಾವಂತ ಪರಿಸ್ಥಿತಿ ಏನಾಗಿದೆ? 30-40 ವರ್ಷದಿಂದ ನೀವು ರಾಜಕಾರಣ ಮಾಡತ್ತೀರಿ, ಯಾರಿಗೂ ಏನೂ ಸಿಕ್ಕಿಲ್ಲ. ಎಷ್ಟೋ ನಾರಾಜ್ ಇದಾರೆ. JDS, ಕಾಂಗ್ರೆಸ್, BJP ಬರೀ ಅಷ್ಟೇ ಮಾತಾಡೋಣ. JDS ಅಂಕ ನಮ್ಮ ಜಿಲ್ಲಾದಾಗಿಲ್ಲ, ಅದನ್ನೇನು ಮಾತಾಡಿ ಉಪಯೋಗನಿಲ್ಲ. ಎಷ್ಟು ಜನ ಇದು ಮಾಡಿದಾರೆ? ಲಕ್ಷ್ಮೀಬಾಬಾಗಳು ಇದನ್ನು ತಪ್ಪು ಮಾಡಿರೋ ಅವ್ರು. ಮೊನ್ನೆ ತಮ್ಮ ಕಾಡಾ ಅಧ್ಯಕ್ಷ ಯುವರಾಜ್ ಕದಂಬನ ಕಾಡಾ ಅಧ್ಯಕ್ಷ ಮಾಡಿರಿ. ಈಗ ಮತ್ತು ಬುಡಾ ಅಧ್ಯಕ್ಷ ಅವ್ರನ್ನ ಮಾಡಿದಾರಲ್ಲ. ಈಗ ಬೇರೆ ಬದಲಾಯಿಸ್ಬೇಕಾಗಿತ್ತು. ಇವ್ರನ್ನ ತಮಗೆ ಯಾರು ಊಟ ಹೆಚ್ಚು ಕೊಡ್ತಾರಲ್ಲ ಅವ್ರು ಮಾಡೋರು. ಎಷ್ಟು ಸಲ ಅಂತ ಮಾಡೋರು? ಮಾರುತಿ ಬಂಟಿ ಜಾರಕಿಹೊಳಿ ಅವರು ಜಾತಿ ರಾಜಕಾರಣ ಮಾಡೋದಿಲ್ಲ ಸರ್. ಹೌದು, ಮಾಡಂಗಿಲ್ಲ. ಅವರು ಮಾಡ್ತಾರಂತ ಯಾರು ಹೇಳಿದ್ರು? ಮಾಡಂಗನ ಇಲ್ಲ. ಇವ್ರು ತಿಳ್ಕೊತಾರ ಲಿಂಗಾಯತರ ಹೆಗಲ ಮೇಲೆ ಲಿಂಗಾಯತರ ಬಂದು ಕೊಡೋದಂತ. ನೀವು ಹೆಗಲು ಯಾಕೆ ಕೊಟ್ರಿ? ಹೆಗಲು ಕೊಡ್ತಕ್ಕ ಗೊತ್ತಿಲ್ಲ. ಮತ್ತು ಸಜ್ಜೆ ಜಾರಕಿಹೊಳಿ ಹೇಳಿದ್ರಲ್ಲ, ಒಬ್ಬನ್ನು ತುಳಿದು ಇನ್ನೊಬ್ಬರನ್ನ ಆಳೋದು ರಾಜಕಾರಣ ಅಂತ ಹೇಳಿದಾರೆ. ಮತ್ತೀಗ ಅದೇನು ಟೂರ್ ಹೋದ್ರಲ್ಲ,
ಎಲ್ಲ ಕಡೆ ಅದೆಲ್ಲ ರಾಜಕಾರಣ ನಡೆದ್ರಿ ಸ್ವಾಭಾವಿಕ. ಪ್ರವಾಸ ಭಾಗ್ಯ ಹೇಳಿದಿಲ್ಲ, ಅದೆಲ್ಲ ಈಗ ಪ್ರವಾಸ ಭಾಗ್ಯ ಎಲ್ಲ ರೀ. ಗ್ರಾಮ ಪಂಚಾಯತಿ ನಡೀತೈತೆ ಮತ್ತು ಏನಿಲ್ಲ, ಎಲ್ಲರೂ ಮಾಡಬೇಕು. ನಾವು ಮಾಡಿದ್ದೇವೆ, ಕರೆಕ್ಟ್ ಐತಲ್ಲ ಸಾಗರ್ ಕುಲ್ಕರ್ ಸರ್. DCC ಬ್ಯಾಂಕ್ ಒಳಗಡೆ ಊಟ ಹಾಕುವ ಪವರ್ ಹೇಗೆ ಸಿಗುತ್ತೆ? ಊಟ ಹಾಕುವ ಪವರ, ಹಾಂ, ಊಟ ಹಾಕುವ ಪವರ್ ಅಂದ್ರೆ ಈಗ ಸಾಗರ್ ಅವರು PKPS ಅವರ ಒಂದು ಇದನ್ನ ಇರ್ತೈತೆ, ಏನೋ ನಿರ್ದೇಶಕರು ಇವರು ಒಂದು ಊರಾಗಿರ್ತೈತೆ. ಅವರೆಲ್ಲ ಕೂಡಿ ಒಬ್ಬನ ನೇಮಿಸ್ತಾರೆ, ಅದು ಡೆಲಿಗೇಷನ್ ಫಾರ್ಮ್ ಅಂತಾರೆ. ಅವನು ಆರಿಸಿ ಇಲ್ಲಿ ಕಳಿಸ್ತಾರೆ, ಎಲ್ಲಿ DC ಬ್ಯಾಂಕ್. ಅವರು ಇವಂದು ಆ ಡೆಲಿಗೇಷನ್ ಫಾರ್ಮ್ ತೊಗೊಂಡು ಒಂದು ಪವರ್ ಕೊಡ್ತಾರೆ ವೋಟಿಂಗ್. ಆ ಡೆಲಿಗೇಷನ್ ಪವರ್ ಇವ್ರು ಕಸ್ಕೋತಾರೆ, ಯಾರು ಬಾಜು ಕುರುಮ ಹಾಕೋತ ಅಂದ್ರೆ ಅವ್ರ ಪರವಾಗಿ ಆತ. ಅವ್ರೊಬ್ರು ಅಲ್ಲಿ ಓಟ್ ಹಾಕೋದು, ಗೊತ್ತಾಗ್ತಲ್ಲ. ಈಗಿನ ಈ ಥರ ಈಗ ಇವತ್ತು ಏನು ಹೇಳ್ತಾರಲ್ಲ 756 ಎಷ್ಟೇ ಇದೆ ಆ ಥರ ಇದನ್ನ ಬಿಡ್ಬೇಕಲ್ಲ. 29 ಅದು ಚೆನ್ನಮ್ಮನ ಕಿತ್ತೂರದ 15 14 ಅಂತ ಹೇಳತ್ತಾರ. ಅವ್ರು ನನಗೆ 14 ಐತಿ 15 ಅಂತ ಹೇಳತ್ತಾರ. ಹಿಡಿದು ಇಟ್ಕೊಂಡು ಅವ್ರು ಹೇಳೋರಲ್ಲ. ಲಕ್ಷ್ಮಣ ಸೋದಿ ಅಷ್ಟೇ ಹೇಳಂಗಿಲ್ಲ, ನಾ 80 ಮತ 90 ಮತ ಬರ್ತೇನೆ ಅಂತ ಅವ್ರು ಹೇಳಂಗಿಲ್ಲ. ಅವ್ರಿಗೆ ಗೊತ್ತಿತ್ತಲ್ಲ 80 ಬೀಳ್ತೋ 90 ಬೀಳ್ತೋ 95 ಬೀಳ್ತೋ, ಅವ್ರಿಗೆಲ್ಲ ಗೊತ್ತಿತ್ತಲ್ಲ, ಹೇಳಂಗಿಲ್ಲ. ಯಾಕಂದ್ರೆ ಕುಮಟೋಳಿ ಅವ್ರಿಗೆ ಗೊತ್ತಿತ್ತಲ್ಲ ನನಗೆ ಇಷ್ಟೇ ಬೀಳ್ತಾವ ಅಂತ. ಯಾಕಂದ್ರೆ ಹಿಡಿದಿಟ್ಟವ್ರು ಎಲ್ಲ ಗೊತ್ತಿತ್ತಲ್ಲ. ಇದು ಪವರ್ ಸಾಗರ. ಏನೋ DCC ಬ್ಯಾಂಕ್ ಒಳಗಡೆ ಊಟ ಹಾಕುವ ಪವರ್ ಹೇಗೆ ಸಿಗುತ್ತೆ, ಅದು ಇದೇ ಪವರ್ ಹೇಳಿಲ್ಲ ನನಗೆ. ಈ ಟೈಪ್ ಒಬ್ಬರು ಕಳಿಸಿರ್ತಾರ ಅವರು. ಒಂದು ಊರಿಗೆ 15 ತಾಲೂಕಿಗೆ 15 ಮಂದಿ ನೇಮಿಸಬೇಕು. ಒಂದು ತಾಲೂಕಿಗೆ ಏನು DCC ಬ್ಯಾಂಕ್ ನಿರ್ದೇಶಕರ. ಆದ್ರೆ ಒಂದೊಂದು ತಾಲೂಕದಾಗ ಈಗ 125 PKPS ಅದಾವ. ಒಂದು ಉದಾಹರಣೆ ಕೊಡ್ತಾನೆ ಸಾಗರ್. ಎಲ್ಲಿ ಹತ್ತನ್ಯಾಗ ಅಂದ್ರೆ 125 ಡೆಲಿಗೇಷನ್ ಫಾರ್ಮ್ ಅಂದ್ರೆ ಅವ್ರು ಏನೋ ನಿರ್ದೇಶಕರು, ಅಧ್ಯಕ್ಷರು, ಉಪಾಧ್ಯಕ್ಷರು ಕೂಡಿ ಒಬ್ಬನ ನೀವು ವೋಟಿಂಗ್ ಪವರ್ ತಗೋ ಅಂತ ಹೇಳ್ತಾರಲ್ಲ, ಅವಂಗೆ ಇವ್ರು ಹಿಡಿತಾರ, ಅವ್ನು ದುಡ್ಡು ಕೊಡ್ತಾರ. ಮತ್ತು ನಿಂಗೆ ಏನಾದ ನಂತರ ಟ್ಯಾಕ್ಟರ್ ಸಾಲ, ಆ ಸಾಲ, ಈ ಸಾಲ ಎಲ್ಲ ನಿನಗೆ ಹೆಚ್ಚು ಕೊಡ್ತಂತ ಹೇಳ್ತಾರೆ. ಆಯಿತು, ಅವ್ರು ಓಟ್ ಹಾಕ್ತಾರೆ ಒಂದೊಂದು, ಗೊತ್ತಾಗ್ತಿಲ್ಲ. ಮತ್ತು ಈ 120 ಎಲ್ಲ ಮುಗ್ದೈತದ. ಯಾವಾಗ 4 ಗಂಟೆ ತನಕ ಅಂತಾರ, ಎಲ್ಲ ಮುಗ್ದೈತೆ, ಎಲ್ಲ ಮುಗೈತಿ. ಈಗ ಎಲ್ಲ ನಂಬರ್ ಹೆಚ್ಚು ಮಾಡಿದಾರ, ಗೊತ್ತಾಯ್ತಲ್ಲ. ಓಕೆ ಅಂತ ಹೇಳ್ರಿ ಸಾಗರ ಕೋಲ್ಕರ್. ಕೇಳ್ರಿ ನೀವು. ನಂತರ ಯಾವಾಗ್ರೆ ಬರೋರು ನೀವು. 3 ತಾಸು ಆಯ್ತು ಮುಗೀತು, ಬೆಳಿಗ್ಗೆನೂ ಇಲ್ಲ, ಮಧ್ಯಾಹ್ನ ಇಲ್ಲ, 2 ಮೂರನೇ ವಿಡಿಯೋ ಇಲ್ಲ. ಬಸವರಾಜ್ B ಸಂಧ್ಯವ್ರು, ಥ್ಯಾಂಕ್ ಯು ಸರ್, ಧನ್ಯವಾದಗಳು. ನಮ್ಗೆ ಸಾಗರ್ ಕೋಲ್ಕರ್ ಹೇಳಿದ್ರು ಊತ್ ಬರ್ರಿ ಅವ್ರು ಕಾಮೆಂಟ್ ಓದಿ ಇದು ಮಾಡಿ. ನೀವು ಕಾಮೆಂಟ್ ಓದಿ ಹೇಳೋದ್ರಿಂದ ಏನಾಗ್ತೈತಿ, ನಮ್ದೊಂದು 30-40 ನಿಮಿಷ ಸಿಗ್ತೈತಿ ಅದು. ರಂಗನಾಥ್ ಬರಿಗಿ, ಥ್ಯಾಂಕ್ ಯು ಸರ್. ರಂಗನಾಥ್ ಬರಿಗಿ ಅವ್ರು ಪಿ ಡಿ ಒ ಅಂತ ನನಗೆ ಅನಿಸ್ತೈತೆ. ಅದು ರಂಗನಾಥ್ ಬರಿಗಿ PDO ಇರ್ಬೇಕು. ಎಲ್ಲರೂ ಮಾಡ್ರಿ, ಕಾಮೆಂಟ್ ಮಾಡೋಕ್ಕೆ ಏನಾಗ್ತೈತೆ, ಅದಕ್ಕೇನು ಯಾರಿಗೇನು ಇದನ್ನೈತೆ. ಹಂಗೆ ಕಾಮೆಂಟ ಹೊಸ ಮೆಂಬರ್ ಯಾವ ಥರ ಆಗಲು ಬರುತ್ತೆ. ಈಗೆಲ್ಲ ಮೆಂಬರ್ಶಿಪ್ ಎಲ್ಲ ಬಂದ್ ಮಾಡಿರಲ್ಲ, ಹೊಸ ಮೆಂಬರ್ ಬಂದ್ ಮಾಡಿರಲ್ಲ. ಯಾವಾಗ PKPSದಲ್ಲಿ ನೀವು ಸದಸ್ಯರಾಗ್ಬೇಕು. ಆಗ ಮೆಂಬರ್ ಆಗ್ತಾರೆ. ಇಲ್ಲಿ ಹಳ್ಳ್ಯಾಗ ಸಿಟ್ಯಾಗನ ಕೈ ಇಲ್ಲ, ಬೆಳಗಾವಿ ತಾಲೂಕದಾಗ ಇದಾವ, ಅಲ್ಲಿ ಮೆಂಬರ್ ಆಗಿರಂದ್ರೆ ಮತ್ತು ಇಲ್ಲಿ ವೋಟಿಂಗ್ ಪವರ್ ಇಲ್ಲಿ ನಿಮ್ದು. ಅವರೆಲ್ಲ ಕೂಡಿ 10-15 ಮಂದಿ ಇರ್ತಾರಲ್ಲ, ಡೈರೆಕ್ಟ್ರು, ಚೇರ್ಮನ್ ಅವರೆಲ್ಲ ಕೂಡಿ ನಿಮಗೆ ವೋಟಿಂಗ್ ಅಂದ್ರೆ ಡೆಲಿಗೇಷನ್ ಫಾರ್ಮ್ ಕೊಟ್ಟು ಅಲ್ಲಿ ಇವ್ರು DC ಬ್ಯಾಂಕ್ ಕೊಟ್ರಂದ್ರೆ ಅವ್ರೇನೋ ಒಂದು ಕೊಟ್ಟಿರ್ತಾರಲ್ಲ, ನೀವು ವೋಟರ್ ಯು ಆರ್ ಎಲಿಜಿಬಲ್ ಅಂತ. ಅವಾಗ ನೀವು ವೋಟಿಂಗ್ ಮೆಂಬರ್ ಆಗೋದಾರೆ ವೋಟಿಂಗ್ ಮೆಂಬರ್ ಅಂದ್ರೆ ಮೊದಲು ಹೋಗಿ PKPS ಜಾಯ್ನ್ ಆಗ್ಬೇಕು. ನಂತರ ಅಲ್ಲಿ ಮೇಲಾಪಿ ಕುಸ್ತಿ. ಈಗ PKPS ಬಡದಾಟ ಆತ್ಲ, ಅವ್ನ ಮೆಂಬರ್ ಎಬ್ಸ್ಕೊಂಡು ಅದು ಇವ್ನ ಮೆಂಬರ್. ಅದೇ ಡೆಲಿಗೇಷನ್ ಫಾರ್ಮ್ ಸಲಗೆ ನಾವು 7 ಮಂದಿದೆ, ನೀವು 6 ಮಂದಿದೆ, ನಮಗೆ ಬೇಕಂತ ಅವರು, ನಾವು 6 ಮಂದಿದೆ ನಮಗೆ ಕೊಡಂತ ಇವ್ರೊಳಗೆ 2 ಪಾರ್ಟಿ ಇಲ್ಲ. ಮತ್ತು ಪಾಪ ಈ ಟೈಮ್ದಾಗಲಿ ಸೆಕ್ರೆಟರಿಗಳು PKPS ಸುಮ್ಮನೆ ಇದ್ದಾರೆ. ನಮಗೆ 500 ರೂಪಾಯಿ ಫೋನ್ಪೇ ಮಾಡಿದ್ರು ಒಬ್ರು ಸೆಕ್ರೆಟರಿ. ಸರ್ ನನ್ನ ಹೆಸರು ಹೇಳ್ಬೇಡ ಅಂದ್ರೆ ನೀವೇನು ಹೇಳ್ತೀರಿ ಕರೆಕ್ಟ್ ಐತಿ, ಯಾಕಂದ್ರೆ ಅವ್ರದ್ದು ಕೈ ಕಟ್ಟಿ ಹತ್ಕ್ಯಾರ. ನೀವು ಹೆಜ್ಜೆ ನೀವು ಹೋಗ್ಯಾರ, ಯಾರ ಪರವಾಗಿ ಮಾತಾಡೋದಿಲ್ಲ, ನಮ್ಮ ಪರವಾಗಿ ಬೇಡ, ಅವ್ರ ಪರ ಸುಮ್ಮನೆ ನೀವ್ರಿ ಅಂತ ಅಂದ್ರೆ ಅಧಿಕಾರ ಕಸ್ಕೊಂಡಾಗಲ್ಲ. ಅದು ಅನ್ಬಾರ್ದಾಗಿತ್ತು. ಯಾಕೆ ಮರ್ತೀವಂಟಿ? ಓಕೆ ಸರ್. ನೀನು ನಾಯಕ್ ಅಡವಿಶ್ವರ, ಧನ್ಯವಾದ ಸರ್. ನಿಪ್ಪಾಣಿ ಹುಕ್ಕೇರಿ ವಿನ್ ಯಾರಾಗ್ಬೋದು ಸರ್? ಅದೇ ಹೇಳಿಲ್ಲ, ಹುಕ್ಕೇರಿ ರಮೇಶ ಕತ್ತಿಯವ್ರು ವಿನ್ ಆಗ್ತಾರೆ, ಅದ ಪ್ರಶ್ನೆ ಏನಿಲ್ಲ. ಇನ್ನು ನಿಪ್ಪಾಣಿಯಲ್ಲಿ ಸ್ವಲ್ಪ ಉತ್ತಮ್ ಪಾಟೀಲ್ರಿಗೆ ಯಾರಾದರೂ ಇವ್ರು ಹೇಳಿದಿಲ್ಲ, ಶರದ್ ಪವಾರ್ ಅವರು
ಕೋರೆಯವ್ರಿಗೆ ಫೋನ್ ಮಾಡಬೇಕು, ಕೋರೆಯವ್ರದ್ದು ಕೌಟಿಮಠ ಮಾಡಬೇಕು, ಕೌಟಿಮಠ ಅವ್ರು ಕೊಡಿ, ಪ್ರಕಾಶ್ ಕೆ ಗಣೇಶ್ ಒಳ ಹೊಂದಾಣಿಕೆ ಮಾಡಬೇಕು, ನಂತರ ರಮೇಶ್ ಕತ್ತಿ ಅವ್ರು ಸಪೋರ್ಟ್ ಕೊಡ್ಬೇಕು, ಅವರು ಒಂದು 10 ಎಲ್ಲ ಕೂಡಿ 75 ಆಗ್ಬೇಕು. 75 119 ಅಲ್ಲಿ ಇವರ ವಿನ್ ಇಲ್ಲ. ಆಗಲಿಲ್ಲ ಅಂದ್ರೆ ಜೊಲ್ಲೆ ಅವ್ರು ವಿನ್ನ, ಆಗಂಗಿಲ್ಲ ಅಂತ ಸುದ್ದಿ ಇದೆ. ನೆಕ್ಸ್ಟ್ ದಯಮಾಡಿ ಈ ವೀಕ್ಷಣೆ ಮಾಡೋಕ್ಕೆ ಧನ್ಯವಾದಗಳು. ಮತ್ತೆ ಕೊಡ್ತೇವೆ ನಾವು, ಮತ್ತೆ ಕೂಡಿ ಕರೆಕ್ಟಾಗಿ ಹೇಳ್ತೇವೆ. ಇವತ್ತಿನ ವಿಡಿಯೋನ 18 ರಿಂದ 35 ವರ್ಷ ಒಳಗಿನವ್ರಿಗೆ ರಾಜಕಾರಣ ಗೊತ್ತಾಗಬೇಕು, ಖುಲ್ಲಂ ಖುಲ್ಲ ಆಗ್ಬೇಕು. ಯಾರು ನಿಮ್ಮ ಕಡೆ ಬಂದ ಯಾಕೆ ಬಂದ್ರೆ ನಿಮ್ಗೆ ಗೊತ್ತಾಗಬೇಕು. ಇಲೆಕ್ಷನ್ದಲ್ಲಿ ಹೆಂಗೆ ಜೆಂಡಾ ಹಿಡಿಬೇಕು ಅನ್ನೋದು ಹೇಳಿದರೆ, ಎಷ್ಟು ರೊಕ್ಕ ವಸೂಲು ಮಾಡ್ಬೇಕಂತ ಹೇಳ್ತೇವೆ ಮುಂದೆ. ಯಾಕಂದ್ರೆ ಅಲ್ಲಿ ಆ ಟೈಮ್ದಲ್ಲಿ ರಾತ್ರಿ 2 ಸಲ 2 ರೊಕ್ಕ ಅನ್ಸಾರ ಮದ್ದಾರ ಎದಿ ತೊಗೊಂಡು ಆ ಬಂಡಲ್ ಕಟ್ಟಿ ಅವ್ರ 7 ಮಂದಿ ಇದ್ರು, 14,000 2,000 ಇತ್ತಂದ್ರೆ ಆ ಹಂಚೋ ಮಂದಿಗೆ ಹಂಚೋದ್ ರೊಕ್ಕ ಅವ್ರು ಬೇರೆ, ಇವ್ರು ನೀ ಹಂಚಿದಪ್ಪ ಕರೆಕ್ಟ್ ಹಂಚಿದಂತ ಇವ್ರು ಕೊಡೋದು ಇವ್ರ ಗಿಫ್ಟ್ ಬೇರೆ, ಅವ್ರ ಮೇಲೆ ಒಬ್ಬ ಉತ್ಸಾಹ ಇರ್ತಾನೆ ಕರೆಕ್ಟ್ ಹಂಚಿದ ಅವು ಬೇರೆ ಇರ್ತಾವ. ಅದಕ್ಕೆ ನೀವು ಆ ಟೈಮ್ದಾಗ ಏನು ಆಗ್ಬೇಕು, ಏನು ಜೆಂಡಾ ಇಡಬೇಕು, ಬ್ಯಾನರ್ ಅನ್ಕ ಹೋತೆ ಪ್ರಚಾರಕ್ಕೆ ಹೋಗ್ಬೇಕು, ಅಥವಾ ಇದು ರಾತ್ರಿ ರಾತ್ರಿ ಹೆಂಗೆ ಸೇರ್ಕೋಬೇಕು ಆ ಗ್ಯಾಂಗ್ದಾಗ. ನಿಮ್ಮ ದುಡ್ಡು ಸಿಗ್ತಿತ್ತಲ್ಲ ಒಂದು ಸ್ವಲ್ಪ ಹೊಡೆದು ಬಿಡೋದು ನಡುವ 1,000 ಕೊಡ್ತಾ ಅಂದ್ರೆ ಒಂದು ಸ್ವಲ್ಪ ಯಾರು ಗೊತ್ತಿಲ್ಲ ಆ ಏರಿಯಾದಾಗ ಹೋಗಿರ್ತಿಲ್ಲ ಎಷ್ಟು ಕೊಟ್ಟಿದ್ದಾರೆ ಅಂತಾರೆ, 7 ಮೆಂಬರ್ 7,000 ಕೊಟ್ಟಿದ್ದಾರೆ ಅಂತಂದ್ರೆ ಯಾರು ಕೇಳಂಗಿಲ್ಲ. ಅಲ್ಲಿ ಒಂದು 7,000 ಹೊಡೆದ್ರಿಲ್ಲ, ಹಾಗೆಲ್ಲ ಹೊಡೆಯೋದೆಲ್ಲ ಹೇಳ್ತೇವೆ ನಾವು. ಮಾಡ್ತೀವಂಟಿ DCC ಬ್ಯಾಂಕ್ ಜಾಬ್ ದುಡ್ಡಿಲ್ಲದೆ ತುಂಬಬೇಕು ಸರ್. ಯಾರು ಹೇಳ್ತಾರೆ ದುಡ್ಡಿಲ್ಲದೆ? ಯಾರು ಹೇಳ್ತಾರೆ? ಈಗ ಭಾಷಣ ಹೇಳ್ತಾರೆ, ಏನೋ 125 ಬರ್ರಿ ನಮ್ಮ ಕಡೆ ಬರ್ರಿ ನಾವು ಕೊಡ್ತೇವಂತ. ಫುಕಟ್ ಯಾರ ಇಲೆಕ್ಷನ್ ಮಾಡಿದ್ರು ದುಡ್ಡು ಇಲ್ಲದೆ ಕೊಡ್ಬೇಕಂತ. ಯಾರು ದುಡ್ಡು ಇಲ್ಲದೆ ಕೊಡ್ತಾರಪ್ಪ? ಹೆಂಗೆ ಕೊಡೋಕೆ ಸಾಧ್ಯ ಐತಿ ಹೇಳ್ರಿ ನೋಡೋಣ. ಅವ್ರು ಖರ್ಚು ಮಾಡಿದಾರ ಇಲೆಕ್ಷನ್ದಾಗ. ಈ ಪ್ರವಾಸ ಕಳಿಸಿರಪ್ಪ, ಅವ ದುಡ್ಡು ಖರ್ಚು ಮಾಡಿರಲಿಲ್ಲ, ಹೋಟೆಲ್ನ ಅಲ್ಲಿ ಇಲ್ಲಿ ನಿಲ್ಸಿರಪ್ಪ, ದುಡ್ಡು ಖರ್ಚು ಮಾಡಿ ಆ ದುಡ್ಡು ಹೆಂಗೆ ತೆಗಿಯೋರು? ಡಿಶ್ ಹಾಕಿದಂಗೆ ನಾವು ತಕ್ಕೊಂಗಿಲ್ಲ ಅಂತ ಹೇಳಿದಾರೆ ಅಂತ ಹೇಳಿ ಇಲ್ಲೇ ತೆಗಿಬೇಕಲ್ಲ. ಹಿಂದಿನವರೆಲ್ಲ ಮತ್ತು ದುಡ್ಡು ಕೊಟ್ಟವ 1 ಲಕ್ಷ 5 ಲಕ್ಷ 10 ಲಕ್ಷ ಕೊಟ್ಟವ ಹೇಳ್ತಾನೆ ಹೆಂಗೆ? ರಮೇಶ್ ಕತ್ತಿ ಅವ್ರು ಯಾರು ಕೊಟ್ಟಿರ್ಬೇಕ? ಹೇಳ್ತಾನೆ ಹೆಂಗೆ? ಹೇಳಿದ್ರೆ ಸಸ್ಪೆಂಡ. ಅವ ಯಾಕೆ ಹೇಳಕ್ ಹೋಗ್ತಾನ್ರಿ? ಅವ್ನು ನೌಕರಿ ಸಂಭಾಳಿಸ್ಕೊಂಡು ಇವ್ರ ಕೈಯಿಂದ ಈ ತುಳು ಕೈಯಿಂದ ಪಾಸ್ ಆಗೋದನ್ನ ಭಾಳ ಕಠಿಣ ಐತಿ. ದುಡ್ಡು ಅದೆಲ್ಲ ತಪ್ಪದು. ಮಾರುತಿ ಬಟ್ಟೆ ಅವರ ಅದೇನು ಆಗಂಗಿಲ್ಲ, ಅದೇನು ಬಿಟ್ಟು ಬಿಡೋದು. ಅದಕ್ಕೆ ಇನ್ನೊಂದು ವಿಡಿಯೋದಲ್ಲಿ ಮತ್ತೆ ಆಗ್ತಾವೆ. ನಮಸ್ಕಾರ.